ಹರಿ ಓಂ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೋಷ ದೂರನಾಗಿರುವಂತಹ ಅನಂತಾನಂತ ವೇದಗಳಿಂದ ನಿರಂತರವಾಗಿ ಪ್ರತಿಪಾದ್ಯನಾದ ಸಕಲ ಜೀವ ಜಡಾತ್ಮಕವಾದ ಪ್ರಪಂಚದಿಂದ ಅತ್ಯಂತ ಭಿನ್ನನಾಗಿರುವಂತಹ ಸರ್ವೋತ್ತಮನಾದ ಜಗದೊಡೆಯನಾದ ಪರಮಾತ್ಮ ಶ್ರೀಹರಿ, ಆ ಭಗವಂತನ ವಿಶಿಷ್ಟವಾದ ಸೇವೆಯನ್ನ ದೇವರು ಮಾಡುವಂತಹ ಈ ಭೂಭಾರ ಹರಣವನ್ನ ಹರಣ ರೂಪವಾಗಿರುವಂತಹ ಯಾವ ಒಂದು ಸೇವೆ ಇದೆ, ಆ ಭೂಭಾರ ಹರಣವನ್ನ ಮಾಡುವುದಕ್ಕಾಗಿ ಅವತಾರ ಮಾಡಿರುವಂತಹ ಯಾವ ಭೀಮಸೇನ ದೇವರಿದ್ದಾರೆ, ಆ ಭೀಮಸೇನ ದೇವರ ಮಡದಿಯಾದ ಭಾರತೀ ದೇವಿಯರು ಅರ್ಥಾತ್ ದ್ರೌಪದಿ ದೇವಿಯರು ಇಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಆ ಅವತಾರದ ಕಥೆಯನ್ನ, ಆ ಅವತಾರದ ಹಿನ್ನೆಲೆಯ ಕಥೆ ಏನು ಅನ್ನೋದನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ನಾವು ತಿಳಿತಾ ಬಂದಿದ್ದೇವೆ. ಆ ಶಚಿ, ಶ್ಯಾಮಲ, ಉಷಾ, ಉಮಾದೇವಿಯರು ತಾವೆಲ್ಲರೂ ಸೇರಿಕೊಂಡು ಬ್ರಹ್ಮದೇವರಿಗೆ ಒಂದೇ ದೇಹದಲ್ಲಿಯೇ ಇದ್ದು ವಂಚನೆ ಮಾಡುವುದಕ್ಕಾಗಿ ಹೋಗಿದ್ದಾರೆ. 2 ಬಾರಿ ಬ್ರಹ್ಮದೇವರ ಮುಂದೆ ವಿಲಾಸವನ್ನ ಮಾಡಿದ್ದಕ್ಕಾಗಿ ಬ್ರಹ್ಮದೇವರ ಶಾಪವಾಗಿದೆ. ನೀವು ಒಂದೇ ದೇಹದಲ್ಲಿಯೇ ಇದ್ದು 3 ಜನ್ಮಗಳನ್ನ ತಾಳಬೇಕು ಎಂಬುದಾಗಿ ಬ್ರಹ್ಮದೇವರ ಶಾಪ. 1 ಜನ್ಮದಲ್ಲಿ ನಿಮಗೆ ಪರಪುರುಷರ ಸ್ಪರ್ಶವಾಗಲಿ ಎಂಬುದಾಗಿ ಶಾಪವೂ ಆಗಿದೆ. ಆ ಪ್ರಕಾರವಾಗಿ ಅವರೆಲ್ಲರೂ ಕೂಡ ನಮಗೆ ಪರಪುರುಷರ ಸ್ಪರ್ಶವಾಗುವುದಾದರೂ ಕೂಡ ಮಾರುತನ ವಾಯುದೇವರ ಸ್ಪರ್ಶ ನಮಗೆ ಆದರೆ ಅದು ಯೋಗ್ಯವೇ ಆಗಿದೆ. ದೊಡ್ಡವರ ಭಗವಂತನ ಹಾಗೂ ವಾಯುದೇವರ ಸ್ಪರ್ಶವಾದರೆ ಅದು ತಂದೆ ಮಕ್ಕಳನ್ನ ಸ್ಪರ್ಶ ಮಾಡಿದ ಹಾಗೆ. ಹಾಗಾಗಿ ವಾಯುದೇವರು ನಮ್ಮನ್ನ ಸ್ಪರ್ಶ ಮಾಡಬೇಕು ಅಂತಾದರೆ ನಮ್ಮೊಳಗೆ ನೀನು ಬರಬೇಕು ಮಹಾತಾಯಿ ಎಂಬುದಾಗಿ ಭಾರತೀ ದೇವಿಯರನ್ನ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನೋಡಿ, ತಿಳಿಯಬೇಕಾದ ವಿಚಾರವೇನು ಅಂದರೆ, ವಾಯುದೇವರಿಗೆ ಗರ್ಭವಾಸ ಇಲ್ಲ. ಹನುಮಂತ ದೇವರು ಅಂಜನಾದೇವಿಯಲ್ಲಿ ಅವತಾರ ಮಾಡಿದಾಗ ಹನುಮಂತ ದೇವರಿಗೆ ಗರ್ಭವಾಸ ಇಲ್ಲ. ಆ ಹನುಮಂತ ದೇವರು ಹುಟ್ಟಿದಾಗಲೇನೆ ಸುವರ್ಣ ಯಜ್ಞೋಪವೀತವನ್ನ ಹಾಕೊಂಡಿದ್ರು. ಬಂಗಾರದ ಯಜ್ಞೋಪವೀತವನ್ನ ಹಾಕೊಂಡಿದ್ದಾರೆ. ಕರ್ಣಕುಂಡಲಗಳನ್ನ ಧಾರಣೆ ಮಾಡಿದ್ದಾರೆ. ಕೌಪೀನವನ್ನು ಧಾರಣೆ ಮಾಡಿಕೊಂಡೇ ಬಂದಿದ್ದಾರೆ ಹನುಮಂತ ದೇವರು. ಹಾಗಾಗಿ ಹನುಮಂತ ದೇವರಿಗೆ ಗರ್ಭವಾಸವಿಲ್ಲ. ವಿಜಯದಾಸರು ಬಹಳ ಸುಂದರವಾಗಿ ಅದನ್ನ ತಮ್ಮ ಹಾಡಿನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ. ಹೇಮ ಅಂದ್ರೆ ಬಂಗಾರ, ಕಚ್ಚೂಟ ಅಂದ್ರೆ ಕೌಪೀನ, ಉಪವೀತ ಅಂದ್ರೆ ಯಜ್ಞೋಪವೀತ. ಬಂಗಾರದ ಕೌಪೀನ ಹಾಗೂ ಯಜ್ಞೋಪವೀತವನ್ನ ಧಾರಣೆ ಮಾಡಿದ ಮಾರುತ ಎಂಬುದಾಗಿ ಹನುಮಂತ ದೇವರನ್ನ ವರ್ಣನೆ ಮಾಡ್ತಾರೆ. ಹಾಗಾಗಿ ಹನುಮಂತ ದೇವರಿಗೆ
ಸರ್ವಥಾ ಗರ್ಭವಾಸವಿಲ್ಲ. ಭೀಮಸೇನ ದೇವರಿಗೂ ಗರ್ಭವಾಸ ಇಲ್ಲ. ಹಾಗಾದರೆ ಭೀಮಸೇನ ದೇವರು ಹೇಗೆ ಹುಟ್ಟಿದರು ಕುಂತಿದೇವಿಯಿಂದ ಅಂದ್ರೆ ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನ ನಮಗೆ ಸೂಚನೆ ಮಾಡಿದ್ದಾರೆ. ಸ್ಪೃಷ್ಟೈವ ಎಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ನೋಡಿ, ಸ್ಪೃಷ್ಟೈವ ಎಂ ಪ್ರೀತಿ ಮತಾನಿಲೇನ, ಆ ದುರ್ವಾಸವು ಕೊಟ್ಟಿರುವಂತಹ ಏನೊಂದು ವರ ಇತ್ತು, ನೀನು ಯಾವ ದೇವತೆಯನ್ನ ಆ ಮಂತ್ರದಿಂದ ಆವಾಹನೆಯನ್ನ ಮಾಡ್ತೀಯ, ಆ ದೇವತೆ ಬಂದು ನಿನಗೆ ಮಕ್ಕಳನ್ನ ಕೊಟ್ಟು ಹೋಗ್ತಾನೆ. ಮಕ್ಕಳನ್ನ ಪಡೆಯುವಂತಹ ಒಂದು ಮಂತ್ರ ಅದು ಕುಂತಿದೇವಿ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಕುಂತಿದೇವಿ ಮೊದಲು ಯಮದೇವರನ್ನ ಧರ್ಮವನ್ನ ಕರೆದಿದ್ದಾಳೆ. ಆ ಧರ್ಮದ ರಕ್ಷಣೆಗಾಗಿ ವಾಯುದೇವರನ್ನ ಕರೆದು, ವಾಯುದೇವರನ್ನ ಕರೆದರೆ ವಾಯುದೇವರು ಏನ್ ಮಾಡಿದ್ದಾರೆ, ಕುಂತಿದೇವಿಗೆ ಕೇವಲ ಸ್ಪರ್ಶ ಮಾಡಿದ್ದಾರಷ್ಟೇ. ಸ್ಪೃಷ್ಟವೈವ ಎಂ ಪ್ರೀತಿ ಮತಾನಿಲೇನ, ಕೇವಲ ವಾಯುದೇವರ ಸ್ಪರ್ಶದಿಂದಲೇನೆ ಭೀಮಸೇನ ದೇವರು ಹುಟ್ಟಿದ್ದಾರೆ. ಭೀಮಸೇನ ದೇವರು ಕೈಯಲ್ಲಿ ಕೂಸಾಗಿ ಬಂದಿದ್ದಾರೆ ಆ ಕುಂತಿದೇವಿಗೆ. ಹಾಗಾಗಿ ಕುಂತಿದೇವಿಯು ಕೂಡ ಒಬ್ಬ ಉತ್ತಮಳಾಗಿರತಕ್ಕಂತಹ ದೇವತೆ ಅವಳು. ಅವಳೇ ಸಾಮಾನ್ಯರಲ್ಲ. ಆದರೆ ಕುಂತಿದೇವಿಗಿಂತಲೂ ಉತ್ತಮರಾದ ದೇವಿಯರು ಇಲ್ಲಿದ್ದಾರೆ. ಶಚಿದೇವಿ, ಉಷಾದೇವಿ, ಶ್ಯಾಮಲಾದೇವಿ, ಪಾರ್ವತಿ ದೇವಿ ಎಲ್ಲ ಇದ್ದಾರೆ ಇವರು. ಹಾಗಾದರೆ ಇವರಿಗೆ ಪರಪುರುಷರ ಸ್ಪರ್ಶವಾಗಲಿ ಅಂದರೆ ಅದು ಕೇವಲ ವಾಯುದೇವರ ಸ್ಪರ್ಶ ಮಾತ್ರವಾಗಬೇಕು. ಹಾಗಾಗಿ ಆ ದೃಷ್ಟಿಯಿಂದ ನಾವು ನೋಡಿದಾಗ ಮೊದಲನೇ ಜನ್ಮ ಅದು ವಿಪ್ರಕನ್ಯಾ ಎಂಬುದಾಗಿ ಹುಟ್ಟುತ್ತಾಳೆ. ವಿಪ್ರಕನ್ಯಾ ಎನ್ನುವ ಜನ್ಮದಲ್ಲಿ 4 ಜನ ಸೇರಿಕೊಂಡೇ ಹುಟ್ಟಿದ್ದಾರೆ. ಅಲ್ಲಿ ಏನಾಯಿತು ಅಂದ್ರೆ ಪರಪುರುಷರ ಸಂಘವಾಗುವ ಪ್ರಸಂಗವೇ ಬರಲಿಲ್ಲ. ಅಲ್ಲಿ ಪರಪುರುಷರ ಸ್ಪರ್ಶವಾಗುವ ಪ್ರಸಕ್ತಿಯೇ ಬರಲಿಲ್ಲ. 4 ಜನ ಕೂಡಿಯೇ ಇದ್ದಾರೆ. 4 ಜನ ಒಂದೇ ರೀತಿಯಾದ ಕರ್ಮವನ್ನ ಮಾಡಬೇಕು ಅಂತ ಕರ್ಮದ ಐಕ್ಯಕ್ಕೋಸ್ಕರವಾಗಿ ರುದ್ರದೇವರನ್ನ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಆ ವಿಪ್ರಕನ್ಯೆಯಾದಾಗ ತಾನು ದೇಹವನ್ನು ತ್ಯಾಗ ಮಾಡಿದ್ದಾಳೆ. ಅದಾದ ಮೇಲೆ ಮುಂದಿನ ಜನ್ಮದಲ್ಲಿ ನಲರಾಜನ ಮಗಳಾಗಿ ಹುಟ್ಟಿದ್ದಾಳೆ. ನಲರಾಜನ ಮಗಳಾಗಿ ಹುಟ್ಟಿದಾಗ ನಾಲಾಯಣಿ ಎಂಬುದಾಗಿ ಅವಳನ್ನ ಕರೀತಾರೆ. ಇಂದ್ರಸೇನ ಎಂಬುದಾಗಿ ಕರೀತಾರೆ. ಆ ಇಂದ್ರಸೇನ ಎನ್ನುವ ಜನ್ಮದಲ್ಲಿ ಅಲ್ಲಿಯೂ ಕೂಡ ಏನಾಯಿತು ಅಂದ್ರೆ ವಾಯುದೇವರು ಮುದ್ಗಲ ಋಷಿಗಳ ಒಳಗಡೆಯ ಪ್ರವೇಶ ಮಾಡಿ ಆ ವಾಯುದೇವರು ಯಾವ ಮುದ್ಗಲ ಋಷಿಗಳ ದೇಹದಲ್ಲಿ ಇದ್ರೋ ಆ ಮುದ್ಗಲ ಋಷಿಗಳ ಒಂದು ದೇಹದಲ್ಲೇನೆ ವಾಯುದೇವರಿದ್ದಾಗ ಆ ನಾರಾಯಣಿಯನ್ನ ಮದುವೆಯಾಗಿದ್ದಾರೆ. ಅರ್ಥಾತ್ ಅದರ ಒಳಗಡೆ ಇರತಕ್ಕಂತಹ ದ್ರೌಪದಿ ದೇವಿಯ ಭಾರತೀ ದೇವಿಯರು ಕೂಡ ಇದ್ದಾರೆ. ಬಾಕಿ ಎಲ್ಲ ದೇವಿಯರನ್ನು ಮಲಗಿಸಿ ಬಿಟ್ಟಿದ್ದಾರೆ. ವಾಯುದೇವರು ಹಾಗೂ ಭಾರತೀ ದೇವಿಯರು ಮಾತ್ರ ಆ ದೇಹದಲ್ಲಿ ತಾವಿದ್ದಾರೆ. ಅಲ್ಲಿ ಏನಾಯಿತು ಅಂದ್ರೆ ಬೇರೆ ಎಲ್ಲ ದೇವಿಯರಿಗೆ ಅವರ ದೇಹಕ್ಕೆ ಕೇವಲ ವಾಯುದೇವರ ಸ್ಪರ್ಶವಾಯಿತು. ಅದರ ಮುಂದಿನ ಜನ್ಮದಲ್ಲಿ ಏನಾಯಿತು ಅಂದ್ರೆ ಅವಳು ತಪಸ್ಸನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ರುದ್ರದೇವರು ಬಂದು ಅವರಿಗೆ ನಿಮ್ಮ ಪತಿಯ ಸಂಯೋಗ ನಿನಗೆ ಆಗತ್ತೆ ಅಂತ ಹೇಳಿದರು.
ಪರಪುರುಷರ ಸ್ಪರ್ಶವೂ ಆಗತ್ತೆ. ಅದು 3 ಜನ್ಮ ಆಗಿ ಹೋಯಿತು. 3 ಜನ್ಮದಲ್ಲಿ ಒಂದೇ ದೇಹದಲ್ಲೇ ಇದ್ದು ಹುಟ್ಟಿ ಆಯಿತು. ವಿಪ್ರಕನ್ಯೆ, ಅದಾದ ಮೇಲೆ ನರನಂದಿನಿ, ಅದಾದ ಮೇಲೆ ದ್ರೌಪದಿ. ಈ 3 ಜನ್ಮದಲ್ಲಿ ಆ ಒಂದೇ ದೇಹದಲ್ಲೇ ಇದ್ದುಕೊಂಡು ಆ 3-4 ಜನ ದೇವಿಯರು ಹುಟ್ಟಿ ಆಯಿತು. ದ್ರೌಪದಿಯ ದೇಹದಲ್ಲಿ ಅವರಿಗೆ ವಾಯುದೇವರ ಸ್ಪರ್ಶವೂ ಆಯಿತು. ಅದಾದ ಮೇಲೆ ಅದೇ ಸಂದರ್ಭದಲ್ಲೇನೆ ಬೇರೆ ಬೇರೆ ದೇವಿಯರೇನಿದ್ರಲ್ಲ ಅವರು ತಮ್ಮ ತಮ್ಮ ಪತಿಯ ಸಂಪರ್ಕವೂ ಅವರಿಗೆ ಆಗಿದೆ. ಅರ್ಥಾತ್ ಶ್ಯಾಮಲಾದೇವಿ ತಾನು ದೇವಕಿ ಎಂಬ ಹೆಸರಿಂದ ಹುಟ್ಟಿದ್ದಾಳೆ. ಅವಳನ್ನ ಧರ್ಮರಾಜ ಮದುವೆಯಾಗಿದ್ದಾನೆ. ಶಚೀದೇವಿ ಚಿತ್ರಾಂಗದೆಯಾಗಿ ಹುಟ್ಟಿದ್ದಾಳೆ. ಅವಳನ್ನ ಅರ್ಜುನ ಮದುವೆಯಾಗಿದ್ದಾನೆ. ಉಷಾದೇವಿ ಅವಳು ಜರಾಸಂಧನ ಮಗಳಾಗಿ ಹುಟ್ಟಿದ್ದಾಳೆ. ಅವಳನ್ನು ಮದುವೆಯಾಗಿದ್ದಾರೆ. ಬೇರೆ ಬೇರೆ ಜನ್ಮವೂ ಅವರಿಗೆ ಆಗಿದೆ. ಆದರೆ ದ್ರೌಪದಿ ದೇವಿಗೆ, ಭಾರತೀ ದೇವಿಗೆ ಮಾತ್ರ ಸಾಕ್ಷಾತ್ ಭೀಮಸೇನ ದೇವರೇ, ವಾಯುದೇವರೇ ಮದುವೆಯಾಗಿದ್ದಾರೆ. ಅಲ್ಲಿ ಯಾವ ಸಮಸ್ಯೆ ಇಲ್ಲ. ಆದರೆ ಆ ಭಾರತೀ ದೇವಿಯ ಜೊತೆಗೆ ಇರುವಂತಹ ಯಾವ ಪಾರ್ವತೀ ದೇವಿ ಇದ್ದಾಳೆ, ಆ ಪಾರ್ವತೀ ದೇವಿಗೆ ಮಾತ್ರ ಈ ಜನ್ಮದಲ್ಲಿ ರುದ್ರದೇವರ ಮದುವೆ ಆಗಲಿಲ್ಲ. ಯಾವಾಗ ದ್ರೌಪದಿ ದೇವಿ ತನ್ನ ದೇಹ ತ್ಯಾಗವನ್ನ ಮಾಡ್ತಾಳೆ, ಆಗ ಆ ದ್ರೌಪದಿ ದೇವಿಯ ದೇಹದಲ್ಲಿ ಇರುವಂತಹ ಉಳಿದೆಲ್ಲ ದೇವಿಯರು ತಮ್ಮ ತಮ್ಮ ಲೋಕಕ್ಕೆ ಹೋದಾಗ, ಪಾರ್ವತೀ ದೇವಿಯು ತನ್ನ ಲೋಕಕ್ಕೆ ತಾನು ಹೋದಾಗ, ಆಗ ರುದ್ರದೇವರ ಜೊತೆಗೆ ಅವಳು ಸೇರಿಕೊಂಡಳೆ ಹೊರತು ಪಾರ್ವತೀ ದೇವಿಗೆ ಮಾತ್ರ ಅವಳು ಒಬ್ಬಳೇಯಾಗಿ ಉಳಿದಿದ್ದಾಳೆ ಇಹಲೋಕದಲ್ಲಿ. ಅವಳನ್ನ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದ್ದರೂ ಕೂಡ, ರುದ್ರದೇವರು ಬೇರೆ ಇನ್ನೊಂದು ರೂಪದಿಂದ ಅವತಾರ ಮಾಡಿದ್ದರೂ ಕೂಡ ಪಾರ್ವತೀ ದೇವಿಯನ್ನ ಮದುವೆ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದ ವಿಚಾರವನ್ನ ಇವತ್ತು ನಮಗೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ನೋಡಿ, ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸ ಮುದ್ಗಲಃ ಸೇಂದ್ರಸೇನಾ ವಿಯುಕ್ತಾಥ ಭರ್ತ್ರಾಚಕ್ರೇ ಮಹತ್ತಪಃ. ಮುದ್ಗಲ ಋಷಿಗಳೇನಿದ್ರು ಆ ಮುದ್ಗಲ ಋಷಿಗಳನ್ನ ಎಬ್ಬಿಸಿ ವಾಯುದೇವರು ಅವರ ದೇಹವನ್ನು ಬಿಟ್ಟು ಅವರು ಹೊರಟೋದ ಮೇಲೆ ಆಗ ಮುದ್ಗಲ ಋಷಿಗಳು ತಾವು ಕೂಡ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಇಂದ್ರಸೇನ ಏನಿದ್ದಾಳೆ ಅವಳು ಕೂಡ ತನ್ನ ಗಂಡನ ಜೊತೆಗೆ ಬಹಳ ಅದ್ಭುತವಾದ ತಪಸ್ಸನ್ನು ಕೂಡ ಆಚರಣೆ ಮಾಡಿದ್ದಾಳೆ. ತಿಳಿಯಬೇಕಾದ ಅಂಶವೇನೆಂದ್ರೆ, ಇದು ಒಂದೇ ಒಂದು ದೇಹದಲ್ಲಿ ಅನೇಕ ಜೀವರು ವಾಸ ಮಾಡುವುದು ಎಲ್ಲಾದರೂ ಕಂಡಿದೆಯಾ ಅಂತ ಅನೇಕ ಜನರ ಪ್ರಶ್ನೆ ಇದೆ. ಮೊನ್ನೆ ನಾನು ಹೇಳಿದೆ, ಒಂದು ದೇಹದಲ್ಲಿ ಒಬ್ಬ ಜೀವ ಮಾತ್ರ ಇರಬೇಕೇ ಹೊರತು ಒಂದು ದೇಹದಲ್ಲಿ 2 ಜೀವ, 3 ಜೀವ, 4 ಜೀವಗಳಿದ್ರೆ ಆಗ ದೇಹವೇ ಛಿದ್ರವಾಗಬೇಕಾಗತ್ತೆ. ಇಲ್ಲಿ ಆ ಎಲ್ಲ ದೇವಿಯರು ಒಂದೇ ದೇಹದಲ್ಲಿದ್ದಾರೆ. ಇದ್ದೂ ಕೂಡ ಅವರೆಲ್ಲರಿಗೂ ಒಂದೇ ರೀತಿಯಾದ ಮನಸ್ಸು ಬರಬೇಕು ಅಂತ ತಾವು ತಪಸ್ಸನ್ನು ಮಾಡಿದ್ದಾರೆ. ಆದರೆ ಲೋಕದಲ್ಲಿ ಎಲ್ಲಾದರೂ ಈ ತರಹ ಕಂಡಿದೆಯಾ? ಒಂದೇ ಒಂದು ದೇಹದಲ್ಲಿ 2 ಜೀವ ಇದ್ದದ್ದು ಕಂಡಿದೆಯಾ? ಅಂದರೆ ಅವಶ್ಯವಾಗಿ ನಾವು ಅದನ್ನು ನೋಡಬಹುದು. ಒಂದೇ ದೇಹದಲ್ಲಿ 2 ಜೀವ ಇದ್ದದ್ದನ್ನು ನಾವು ನೋಡಬಹುದು. ತಾವೆಲ್ಲ
ಏನು ಈ ಭೂತ ಪ್ರವೇಶ ಅಂತ ನೋಡ್ತೀರಿ. ಅನೇಕ ಜನರಲ್ಲಿ ಪ್ರೇತ ಪ್ರವೇಶ ಅಂತ ನಾವೇನು ನೋಡ್ತೇವೆ, ಅದನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ ಒಳಗಡೆ ಇರುವ ಜೀವ ಏನಿರ್ತಾನೆ ಆ ಜೀವ ಅವನು ಸುಪ್ತನಾಗಿ ಬಿಟ್ಟಿರ್ತಾನೆ. ಅವನ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂತಹ ಭೂತ ಪ್ರೇತ ಅದು ಮಾತಾಡ್ತಾ ಇರುತ್ತೆ. ಇದು ನಮಗೆ ಪ್ರತ್ಯಕ್ಷವಾಗಿ ನಾವು ಕಂಡು ನೋಡಿರುವಂತಹ ಸಂಗತಿ. ಇದು ಪ್ರವೇಶ ಅಂತೂ ಆಗಿರುತ್ತೆ. ಒಂದೇ ದೇಹದಲ್ಲಿ ಎರಡು ಜೀವ ನಡೆದಾಡೋದು ಓಡಾಡೋದು ಮಾಡ್ತಾ ಇದ್ರು ಕೂಡ ಅಥವಾ ಮಾಡದೇ ಇದ್ರೂ ಕೂಡ ವಾಯು ರೂಪದಿಂದ ಅಲ್ಲಿ ಪ್ರವೇಶವಾದರೂ ಆಗಿರುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹಾಗಾಗಿ ಏನೂ ತಪಸ್ಸು ಇಲ್ಲದೆ ಇರುವಂತಹ, ಯಾವ ವಿಧವಾಗಿರುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರುವಂತಹ ಒಬ್ಬ ಪ್ರೇತ ಇನ್ನೊಬ್ಬ ಜೀವನ ದೇಹವನ್ನು ಪ್ರವೇಶ ಮಾಡುತ್ತಾನೆ ಅಂತಂದ ಮೇಲೆ ಭಾರೀ ಶಕ್ತಿವಂತರಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ದೇವತೆಗಳು, 4-5 ಜನ ದೇವತೆಗಳು ಒಂದೇ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಇದ್ದಾರೆ ಅಂದರೆ ಇದು ಯಾವ ವಿಧವಾದ ಅತಿಶಯೋಕ್ತಿ ಅಲ್ಲ. ಇದು ಅವಶ್ಯವಾಗಿ ಅದನ್ನು ನಾವು ಒಪ್ಪಬಹುದು. ಯಾಕೆಂದ್ರೆ ಈ ಒಬ್ಬ ಭೂತ ಏನಿದ್ದಾನೆ, ಒಬ್ಬ ಜೀವ ಪ್ರೇತ ಏನಿದ್ದಾನೆ, ಅವ ಜೀವನದಲ್ಲಿ ಏನು ಸತ್ಕಾರ್ಯವನ್ನೇ ಮಾಡಿಲ್ಲ. ಸತ್ಕಾರ್ಯವನ್ನ ಮಾಡದೇ ಇದ್ದಿದ್ದಕ್ಕಾಗಿಯೇ ಪ್ರೇತನಾಗಿದ್ದಾನೆ. ಸತ್ಕಾರ್ಯವನ್ನ ಮಾಡದೇ ಇರುವಂತಹ ಪ್ರೇತನಿಗೇನೆ ಇನ್ನೊಬ್ಬ ದೇಹದಲ್ಲಿ ಪ್ರವೇಶ ಮಾಡುವ ಸಾಮರ್ಥ್ಯ ಇದೆ ಅಂದ್ರೆ, ಅಥವಾ ನಾವು ಕೇಳಿದ ಹಾಗೆ 64 ವಿದ್ಯೆಗಳಲ್ಲಿ 64 ವಿದ್ಯೆಗಳು ಅಂತ ನಾವೇನು ಕೇಳ್ತೇವೆ, ಆ 64 ವಿದ್ಯೆಗಳಲ್ಲಿ ಪರಕಾಯ ಪ್ರವೇಶ ಎನ್ನುವಂತಹ ಒಂದು ವಿದ್ಯೆ ಇದೆ. ಪರಕಾಯ ಪ್ರವೇಶ ಎನ್ನುವಂತಹ ವಿದ್ಯೆ ಇದೆ. ಸತ್ತು ಹೋದ ಹೆಣವನ್ನ ಪ್ರವೇಶ ಮಾಡ್ತಾ ಇದ್ರಂತೆ. ಇವತ್ತು ನಾವು ಅದನ್ನ ನಮಗ್ ಗೊತ್ತಿಲ್ಲ. ಇವತ್ತು ತಪಸ್ಸು ಅನ್ನೋದೇ ಗೊತ್ತಿಲ್ಲ, ಅಂತಹ ಸಾಮರ್ಥ್ಯ ನಮಗಿಲ್ಲ. ಆದರೆ ಸ್ವಲ್ಪ ದಿವಸಗಳ ಹಿಂದೆ, ಒಂದು 200-300 ವರ್ಷಗಳ ಹಿಂದೆ ಆಗಿರುವ ಘಟನೆಯನ್ನು ನಾವು ಕೇಳ್ತಾ ಇದ್ರೆ ಪರಕಾಯ ಪ್ರವೇಶ ಎನ್ನುವಂತಹ ವಿದ್ಯೆಯನ್ನೇ ನಾವು ಕಂಡಿದ್ದೇವೆ. ಅಂದ್ರೆ ಸಾಮಾನ್ಯನಾದ ಒಬ್ಬ ಜೀವನಿಗೆ ಸ್ವಲ್ಪ ವಿದ್ಯೆಯನ್ನು ಸಂಪಾದನೆ ಮಾಡಿದ ಮಾತ್ರಕ್ಕೆ ಇನ್ನೊಬ್ಬರ ದೇಹದಲ್ಲಿ ಪ್ರವೇಶ ಮಾಡುವ ಸಾಮರ್ಥ್ಯ ಅವನಿಗೆ ಬರುತ್ತೆ ಅಂದ ಮೇಲೆ ಸೂಪರ್ ನ್ಯಾಚುರಲ್ ಪವರ್ ಇರುವಂತಹ ದೇವತೆಗಳಿಗೆ ಒಂದು ದೇಹದಲ್ಲಿ 5 ಜನ ಇರುವ ಸಾಮರ್ಥ್ಯ ಯಾಕೆ ಬರುವುದಿಲ್ಲ? ಅವಶ್ಯವಾಗಿ ಬಂದೇ ಬರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇದರ ಮೇಲೆ ಅನೇಕ ಸಾಹಿತಿಗಳು ತಮ್ಮ ಗ್ರಂಥಗಳನ್ನು ಬರೆದಿದ್ದಾರೆ. ಪರ್ವ ಎನ್ನುವಂತಹ ಒಂದು ಕಾದಂಬರಿ ಇದೆ ಮಹಾಭಾರತದ ಮೇಲೆ, ಭೈರಪ್ಪನವರು ಬರೆದಿದ್ದಾರೆ. ಅಂದ್ರೆ ಅದನ್ನೇ ಹೇಳಿದೆ, ಮೊದಲು ನಾವು ಅದನ್ನ ಕೇವಲ ಸಾಹಿತ್ಯಿಕವಾದ ಒಂದು ಅರ್ಥವನ್ನ ಮಾತ್ರ ಅದನ್ನು ತಗೋಬೇಕೇ ಹೊರತು ಅದರಿಂದ ನಾವು ಹಿಸ್ಟಾರಿಕಲ್ ಮೀನಿಂಗ್ ಅನ್ನು ತಗೋಬಾರದು. ಯಾಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಮಹಾಭಾರತವನ್ನ ಅಧ್ಯಯನ ಮಾಡುವುದಕ್ಕಾಗಿ ಎರಡನ್ನು ಜೋಡಿಸಿ ಹೇಳಿದ್ದಾರೆ. ಅದು ದೈವ ಹಾಗೂ ಮಾನವ ಎರಡು ಮಿಕ್ಸಪ್ ಆಗಿ ಇರುವಂತಹ ಒಂದು ಪಾತ್ರಗಳು ಅಂದ್ರೆ ಅವು ಮಹಾಭಾರತದಲ್ಲಿ ಬರ್ತಕ್ಕಂತಹ ಪಾತ್ರಗಳು. ಅವರೇನ್ ಬರೀತಾರೆ ಅಂದ್ರೆ, ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ನಾನು ಹೋಗಿ ನೋಡಿದೆ. ಅಲ್ಲಿಯ ಪರಂಪರಾಗತವಾಗಿರುವಂತಹ ಜನರ ಒಂದು ಸಂಪ್ರದಾಯವೇನು ಅಂದರೆ, ದೊಡ್ಡವನು ಯಾರನ್ನ ಮದುವೆ ಆಗ್ತಾನೆ, ದೊಡ್ಡ ಜ್ಯೇಷ್ಠನಾದ ಪುರುಷ ಯಾರಿದ್ದಾನೆ ಅವ ಯಾರನ್ನ ಮದುವೆ ಆಗ್ತಾನೆ, ಅವನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಅವಳನ್ನೇ ಮದುವೆಯಾಗುವಂತಹ ಒಂದು ಸಂಪ್ರದಾಯವಿದೆ. ಇದೇ ಸಂಪ್ರದಾಯ ಮಹಾಭಾರತದಲ್ಲಿ ಧರ್ಮರಾಜ ಅನುಸರಿಸಿದ ಅಂತ ಬರೀತಾರೆ.
ಪಾಪ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಆಗಿದೆ, ಸರಿ ಸರಿ ಆಗಿರ್ಬೋದು. ಹಾಗಾಗಿ ಅದು ಇದೆಲ್ಲ ನಾವು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಈ ನಿರ್ಣಯದ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ವಾಸ್ತವಿಕವಾಗಿ ಅಲ್ಲೇನು ನಡೀತು ಅನ್ನೋದನ್ನು ಅವಶ್ಯವಾಗಿ ನಾವು ಅದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ. ಇದನ್ನ ನಾವು ಅಲ್ಲಗಲಿಕ್ಕೆ ಬರೋದಿಲ್ಲ. ಇದೇನ್ರಿ ಇದು ಸುಮ್ಮನೆ ಇದೊಂದು ಫಿಕ್ಷನ್, ಇದೊಂದು ಕೇವಲ ಕಟ್ಟುಕಥೆ, ಇದು ಸಗಪೋಲ ಕಲ್ಪಿತ, ಮಹಾಭಾರತವೇ ಇರಲಿಲ್ಲ ಅಂತ ಸರ್ವತಃ ಹೇಳಲಿಕ್ಕೆ ಬರೋದಿಲ್ಲ. ನಡೆದ ಕಥೆ, ನಾವು ಸಾಮಾನ್ಯರಾದ ಜೀವರಾಶಿಗಳು, ನಮಗಿಂತಲೂ ಉತ್ತಮರಾದ ಜೀವರಾಶಿಗಳು ಇದ್ದಾರೆ, ದೇವತೆಗಳಿದ್ದಾರೆ ಅನ್ನೋದನ್ನು ಅವಶ್ಯವಾಗಿ ನಾವು ಒಪ್ಪಲೇಬೇಕು. ಅದರ ಜೊತೆಗೆ ಒಂದೇ ದೇಹದಲ್ಲಿ 5 ಜನ ದೇವಿಯರು ವಾಸ ಮಾಡಿ ಇದ್ರು. ಅವರು ತಮ್ಮ ತಮ್ಮ ಅಭಿಮಾನವನ್ನ ಆಯಾ ದೇಹದ ಮೇಲೆ ತೋರಿದಾಗ ಅದು ಅವರ ದೇಹವಾಗ್ತಾ ಇತ್ತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಹೀಗೆ ಏನಾಯಿತು ಅಂದ್ರೆ ಆ ಸಂದರ್ಭದಲ್ಲಿ ಉಮಾದ್ಯ ತದ್ದೇಹಗ ಭಾರತೀತು ಕೇಶವಂ ಶಂಕರೇ ಸ್ಥಿತಂ ಶೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್. ಯಾವಾಗ ಮುದ್ಗಲ ಋಷಿಗಳು ಬಿಟ್ಟು ಹೋಗಿಬಿಟ್ರೋ ಆಗ ಈ ನಲನಂದಿನಿ ಏನಿದ್ದಾಳೆ ಅವಳು ಮತ್ತೆ ಅವಳ ಜೊತೆಗೆ ಇರ್ತಕ್ಕಂತಹ ಎಲ್ಲ ದೇವಿಯರು ಮತ್ತೆ ಅದೇ ರೀತಿಯಾಗಿ ಕರ್ಮೈಕ್ಯಕ್ಕಾಗಿ ಒಂದೇ ರೀತಿಯಾದ ಕರ್ಮವನ್ನು ಮಾಡಬೇಕು ಎಂಬ ಅಪೇಕ್ಷೆ ಉಳ್ಳವರಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ರುದ್ರದೇವರ ಅಂತರ್ಯಾಮಿಯಾದ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನ ಕುರಿತು ಭಾರತೀ ದೇವಿಯು ಕೂಡ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೇನಾಯಿತು ಅಂದ್ರೆ ಪರಮಾತ್ಮ ಹಾಗೂ ರುದ್ರದೇವರು ಇಬ್ಬರು ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾದಾಗ ನೋಡಿ, ಪೃಥಕ್ ಪೃಥಕ್ ಸಮತ್ರಾಪ್ತೆ ತಾ ಪಂಚದೇವಿ ತಾ ಪಂಚೇಪ ಏಕದೇಹಗಾಹ ಪ್ರಾರ್ಥಯಾಮಾಸುರಭವತ ಪಂಚಕೃತ್ವ ವಚೋಹಿತದ. ಆಗ ಏನಾಯಿತು ಅಂದ್ರೆ 5 ಜನ ದೇವಿಯರು ಸೇರಿಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಮಾಡುವಾಗ ನಮಗೆ ಒಂದೇ ರೀತಿಯಾದ ಕರ್ಮವನ್ನ ಮಾಡಬೇಕು ನಾವು ಅಂತ ಒಂದು ಅಪೇಕ್ಷೆ, ಅದರ ಜೊತೆಗೆ ಇನ್ನೊಂದು ಅಪೇಕ್ಷೆ ಏನು ಅಂದರೆ ನಮ್ಮ ನಮ್ಮ ಪತಿಯನ್ನ ನಾವು ಹೊಂದಬೇಕು. ನೋಡಿ, ಬ್ರಹ್ಮದೇವರ ಶಾಪ ಏನಿದೆ, ನಿಮಗೆ ಅನ್ಯ ಪುರುಷರ ಸಂಗವಾಗಲಿ ಅಂತ. ಆಗ ಇವರೇನ್ ಬೇಡ್ಕೊಳ್ತಾ ಇದ್ದಾರೆ ರುದ್ರದೇವರನ್ನ, ನಮ್ಮ ನಮ್ಮ ಪತಿಯನ್ನ ನಾವು ಹೊಂದಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮಾಡಿಕೊಂಡಾಗ ಏನಾಯಿತು ಅಂದ್ರೆ ಶಿವದೇಹ ಸ್ಥಿತೋ ವಿಷ್ಣು ಭಾರತೈತು ಅದೋ ಪತಿ ಅನ್ಯಾಸಾಂ ಶಿವಗೇವಾಥ ಪ್ರಗದೋ ಚತುರಃಪತಿ. ಆ ರುದ್ರದೇವರ ದೇಹದಲ್ಲಿ ಇರತಕ್ಕಂತಹ ಪರಮಾತ್ಮನಾದರೂ ಭಾರತೀ ದೇವಿಯರಿಗೆ ಅವಳ ಪತಿಯಾದ ವಾಯುದೇವರೇ ಪತಿ ಆಗ್ತಾರೆ ಅಂತ ಹೇಳಿಬಿಟ್ಟ. ಬೇರೆ ದೇವಿಯರು ಅಲ್ಲಿ ಯಾರಿದ್ದಾರೆ? ಶಶಿದೇವಿ ಇದ್ದಾಳೆ, ಉಷಾದೇವಿ ಇದ್ದಾಳೆ, ಉಮಾದೇವಿ ಇದ್ದಾಳೆ, ಶ್ಯಾಮಲಾದೇವಿ ಇದ್ದಾಳೆ. ಅವರಿಗೂ ಕೂಡ ರುದ್ರದೇವರು ನಿಮ್ಮ ನಿಮ್ಮ ಪತಿ ಅವಶ್ಯವಾಗಿ ನಿಮಗೆ ಸಿಗ್ತಾನೆ ಅಂತ ಹೇಳಿಬಿಟ್ಟು. ಅಂದ್ರೆ ಏನಾಯ್ತು, ಈಗ ಬ್ರಹ್ಮದೇವರು ಕೊಟ್ಟ ಶಾಪಕ್ಕೆ ವಿರುದ್ಧವಾಗಿ ಇವರು ಹೇಳಿದರು. ಅವರೇನ್ ಹೇಳಿದ್ರು? ನಿಮ್ಮ ನಿಮ್ಮ ಪತಿಯ ಸಂಘವಾಗೋದಿಲ್ಲ, ನಿಮಗೆ ಪರಪುರುಷರ ಸ್ಪರ್ಶವಾಗುತ್ತೆ ಅಂತ ಅವ್ರು ಹೇಳಿದ್ರೆ, ಇವರೇನ್ ಮಾಡಿದ್ರು? ನಿಮ್ಮ ನಿಮ್ಮ ಪತಿ ನಿಮಗೆ ಸಿಗ್ತಾನೆ ಅಂತ ಹೇಳಿದ್ರು. ಅದಕ್ಕಾಗಿ ಏನಂತಾರೆ, ದೇವೇಶ್ಚತಸ್ಸುತ ದತ್ತ ಮಾತ್ರೇ ವರೇ ಅಮುನ ದೇವಾನಾಂ ಅವತಾರಾರ್ಥಂ ಪಂಚದೇವೇಸ್ಮ ಇತ್ಯಥ ನಾಜಾನನ್ ಏಕದೇಹತ್ವಾತ್ ಸಿದ್ಯೋಗಾತ್ ಕ್ಷೀರ ನೀರವತ ತಾಶ್ರುತ್ವಾ ಸಪತಿಂ ದೇವಿ
ನಚಿರಾತ್ ರಕ್ಷತೀತಿ ಚ. ಇದರ ಮಧ್ಯದಲ್ಲಿ ಒಂದು ಸಮಸ್ಯೆ ಏನಾಯಿತು ಅಂದ್ರೆ, ಆ 5 ಜನ ದೇವಿಯರು ತಾವೇನು ಒಂದು ದೇಹದಲ್ಲಿ ಇದ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ, ಅವರಿಗೆ ಕ್ಷೀರ ನೀರದಂತೆ ಹಾಲು ಮತ್ತು ನೀರು ಸೇರಿದಾಗ ಯಾವ ರೀತಿಯಾಗಿ ಇದು ಯಾವುದು ಹಾಲು ಇದು ಯಾವುದು ನೀರು ಅಂತ ಗೊತ್ತಾಗೋದಿಲ್ಲವಲ್ಲ, ಹಂಗೆ ತನ್ನ ಜೊತೆಗೆ ಯಾರಾದರೂ ಇದ್ದಾರಾ ಇಲ್ಲವಾ ಅಂತ ಅವರಿಗೆ ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ರು. ತಾವೇ ಭಾರತೀ ದೇವಿಯರನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ನಮಗೋಸ್ಕರವಾಗಿ ನೀನು ಮತ್ತೆ ಅವತಾರ ಮಾಡಬೇಕು ಅಂತ. ಭಾರತೀ ದೇವಿ ಅವತಾರ ಮಾಡಿದ್ದಾಳೆ. ಒಂದೇ ದೇಹದಲ್ಲಿ 5 ಜನ ಇದ್ದಾರೆ. 5 ಜನರಿಗೆ ಬೇರೆ ಬೇರೆ ಕರ್ಮ ಮಾಡಬಾರದು, ಅದಕ್ಕಾಗಿ ಒಂದೇ ಕರ್ಮ ಮಾಡಬೇಕು ಅನ್ನೋದಕ್ಕಾಗಿ ತಪಸ್ಸು ಮಾಡಿದ್ದಾರೆ. ಆದರೆ ದೇವರ ಸಂಕಲ್ಪ ಏನೋ ಗೊತ್ತಿಲ್ಲ, ಒಬ್ಬರು ತಾವು ತಮ್ಮೊಳಗೆ ನಾವು 5 ಜನ ಸೇರಿದ್ದೇವೆ ಅನ್ನೋದನ್ನು ಮರ್ತು ಬಿಡ್ತಾರೆ. ನೋಡಿ, ತಾವೇನು ಬೇರೆ ಬೇರೆ ಇದ್ದೇವೆ ಅಂತ ತಿಳ್ಕೊಂಡ್ಬಿಟ್ರು. ನಾನೊಬ್ಬಳೇ ಈ ದೇಹದಲ್ಲಿ ಇದ್ದೀನಿ ಅಂತ, ನಾನೊಬ್ಬಳೇ ಈ ದೇಹದಲ್ಲಿ ಇದ್ದೀನಿ ಅಂತ ಅವಳು ತಿಳ್ಕೊಂಡಿದ್ದಾಳೆ, ಇವಳು ತಿಳ್ಕೊಂಡಿದ್ದಾಳೆ. ತಿಳ್ಕೊಂಡಿದ್ದಕ್ಕಾಗಿ ಏನಾಯಿತು ಅಂದ್ರೆ, ಆ 5 ದೇಹದ ಒಳಗಡೆ 5 ಜನ ಏನಿದ್ದಾರೆ ಅವರ 5 ಜನ ಸೇರಿಕೊಂಡು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಮಾಡ್ತಾ ಇರುವಾಗ ಏನ್ ಕೇಳಿದ್ರು? ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಅಂತ 5 ಬಾರಿ ಶಬ್ದ ಬಂತು ಅವರ ಬಾಯಿಂದ. ರುದ್ರದೇವರು ನೋಡ್ತಾ ಇದ್ದಾರೆ, ಏನಿದು, ಇವಳು ಒಬ್ಬಳೇ ಇದ್ದಾಳೆ, 5 ಜನ ಪತಿ ಬೇಕು ಅಂತ ಬೇಡ್ತಾ ಇದ್ದಾಳಲ್ಲ, ನೋಡೋದು ಒಬ್ಬಳೇ, ಆದ್ರೆ 5 ಬಾರಿ ಇವಳ ಬಾಯಿಂದ ಮಾತು ಬರ್ತಾ ಇದೆಯಲ್ಲ, ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಅಂತ. ಹಾಗಾದ್ರೆ ಆಗಲಿ, ಸಂತೋಷ ಅಂತ ಹೇಳಿ ಪತಿರ್ಭವತಿ 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 ಅಂತ ಆ ರುದ್ರದೇವರು 5 ಬಾರಿ ನಿನಗೆ ಗಂಡನಾಗ್ತಾನೆ ಗಂಡನಾಗ್ತಾನೆ ಅಂತ ಹೇಳಿಬಿಟ್ಟು. ಹೇಳಿದಾಗ ಏನಾಯಿತು ಅಂದ್ರೆ, ನೋಡಿ, ಅವರ ಒಳಗಡೆ ಇರುವ ಭಾರತೀ ದೇವಿಯರಿಗೆ ಈ ಭ್ರಮೆ ಇಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಭಾರತೀ ದೇವಿಯರಿಗೆ ಯಥಾದೃಶವಾದ ಭ್ರಾಂತಿ ಇಲ್ಲವೇ ಇಲ್ಲ. ಬೇರೆ ದೇವಿಯರಿಗೆ ಏನ್ ಸಮಸ್ಯೆ ಆಯಿತು ಅಂದ್ರೆ, ನನಗೆ ಒಬ್ಬಳಿಗೆ 5 ಜನ ಪತಿಯರಾಗ್ತಾರೆ ಅಂತ ತಿಳ್ಕೊಂಡ್ಬಿಟ್ರು. ನನಗೊಬ್ಬಳಿಗೆ, ಯಾಕೆ ನಾನು ಕೇಳಿದ್ದು ಪತಿಂ ದೇಹಿ ಅಂತ ಒಬ್ಬನನ್ನ, ಇವನು ವರ ಕೊಡ್ತಾ ಇರೋದು 5 ವರವನ್ನು ಕೊಡ್ತಾ ಇದ್ದಾನಲ್ಲ. ನಾನು 1 ಬಾರಿ ಕೇಳಿದ್ರೆ ಇವ ಯಾಕೆ 4 ಬಾರಿ 5 ಬಾರಿ ಹೇಳ್ತಾ ಇದ್ದ ನನಗೆ? ಹಾಗಾದರೆ ನಾನು ಒಬ್ಬಳಿಗೆ 5 ಜನ ಪತಿಯರಾಗ್ತಾರೆ ಅಂತ ಋದುಶ್ಚೈವ ಏಕದೇಹಸ್ಥಾಹ ಏಕೈವಾಹಮಿತಿ ಸ್ಥಿತಾಹ. ನಾನೊಬ್ಬಳೇ ಇದ್ದೀನಿ, 5 ಜನ ಕೊಟ್ಬಿಟ್ನಲ್ಲ ಇವನು ಅಂತ ಹೇಳಿ ಆ ಹುಡುಗಿ ಏನಿದ್ದಾಳೆ ಪಾಪ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ ಎಷ್ಟು ಅದ್ಭುತವಾಗಿದೆ. ಶ್ರೀಮದ್ ಆಚಾರ್ಯರು ಅವ್ರು ಹೇಳ್ತಾರೆ, ಇದನ್ನ ನಾನ್ ಹೇಳಿದ್ದೀನಿ ಅಂತ ನಂಬೇಡ್ರಿ, ಇದು ವೇದದಲ್ಲಿ ಬಂದ ಕಥೆ ಅಂತ ಆಚಾರ್ಯ ಹೇಳ್ತಾರೆ. ವೇದದಲ್ಲಿ ಅನೇಕ ಪುರಾಣಗಳಲ್ಲಿ ಬಂದ ಕಥೆ ಇದು. ಆ ಕಥೆಯನ್ನ ನಿಮಗೆ ನಾನು ಸಂಗ್ರಹ ಮಾಡಿ ಕೊಡ್ತಾ ಇದ್ದೇನೆ ಅಷ್ಟೇ ಹೊರತು ಇದ್ಯಾವುದು ನಾನು ಹೇಳಿದ್ದೇನೆ ಅನ್ನೋದಕ್ಕಾಗಿ ನಂಬ್ರಿ ಅಂತ ಆಚಾರ ಹೇಳೋದಿಲ್ಲ. ಎಂದು ಯಾವ ಮಾತು ಆಚಾರ ಆಗಿ ಹೇಳೋದಿಲ್ಲ. ಏನೇ ಶ್ರೀಮದಾಚಾರ್ಯ ಹೇಳಿದ್ರೆ ಅದಕ್ಕೊಂದು ಪ್ರಮಾಣ ಕೊಟ್ಟೇ ಬಿಡ್ತಾರ ಅವರು. ಬಹಳ ಆಶ್ಚರ್ಯವೇನು ಅಂದ್ರೆ ಇದು ಕೇವಲ ಮಹಾಭಾರತದ ವಿಷಯದಲ್ಲ, ಅದು ಭಾಗವತವೇ ಆಗಿರಬಹುದು, ಉಪನಿಷತ್ತೇ ಆಗಿರಬಹುದು, ಭಗವದ್ಗೀತೆಯೇ ಆಗಿರಬಹುದು. ಇಡೀ ಸಮಗ್ರವಾಗಿರುವಂತಹ ಸರ್ವಮೂಲ ಗ್ರಂಥದಲ್ಲಿ ಶ್ರೀಮದ್ ಆಚಾರ್ಯರು ಕೊಡ್ತಕ್ಕಂತಹ ಏನೇನು ಪ್ರಮಾಣಗಳಿವೆ, ವೇದಾನುಸಾರಿಯಾದ ಪ್ರಮಾಣಗಳಿವೆ, ಆ ಪ್ರಮಾಣ ತಕ್ಕಂತೆ ವೇದವ್ಯಾಸ ದೇವರು ನಮಗೆ ಹೇಳಿರ್ತಾರೆ. ಅದನ್ನ
ಅಷ್ಟೊಂದು ಬಹಳ ಮಹತ್ವದ ಮಾತು. ಆದ್ದರಿಂದ ಹೇಳ್ತಾರೆ, ಪಾಪ ಅಳ್ತಾ ಇದ್ದಾಳವಳು. ಅಷ್ಟೊತ್ತಿಗೆ ಏನಾಯಿತು ಅಂದ್ರೆ, ಅಥಾಪ್ಯಗಾನ್ ಮಹೇಂದ್ರೋತ್ರ ಸೌಬ್ರವೀ ತಾಂಬರ ಸ್ತ್ರೀಯಂ ಕಿಮರ್ಥಂ ರೋದಸಿ ತೇವ ಸಾಬ್ರವೀ ವಟುರೂಪಿಣಂ. ಅಷ್ಟೊತ್ತಿಗೆ ಅಲ್ಲಿ ಇಂದ್ರದೇವರು ಬಂತು. ಇಂದ್ರದೇವರು ಬಂದು ಕೇಳ್ತಾರೆ, ಏನಮ್ಮ ಯಾಕೆ ಅಳ್ತಾ ಇದ್ದೀ ನೀನು? ಇಂಥ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀಯಲ್ಲ, ಯಾಕೆ ಅಳ್ತಾ ಇದ್ದಿ? ಏನಾಯ್ತು ನಿಮ್ಗೆ? ಏನಿಲ್ಲ. ಕಿಮರ್ಥಂ ರೋದಸಿ ಇತ್ತೇವ ಸಾ ಅಬ್ರವೀತ್ ವಟರೂಪಿಣಂ. ಇಲ್ಲೊಂದು ಇತ್ತ ನೋಡ್ರಿ, ಇಲ್ಲಿ ಬ್ರಹ್ಮಚಾರಿಯಾಗಿ ಮಹಾರಾಯ, ನಾನು ಇವನಿಗೆ ತಪಸ್ಸನ್ನ ಮಾಡಿ ಪತಿಯನ್ನು ಕೊಡು ಅಂತ ಕೇಳಿದರೆ ನನ್ನೊಬ್ಬಳಿಗೆ 5 ಜನ ಪತಿಯರಾಗ್ತಾರೆ ಅಂತ ಅನುಗ್ರಹ ಮಾಡಿದ್ದಾನೆ. ಆಗ ನನಗೆ ತುಂಬಾ ದುಃಖವಾಗ್ತಾ ಇದೆ ನೋಡಿ. ಶಂಕರಂ ದರ್ಶಯಿತ್ವೇವ ಪಂಚಭೃತೃತ್ವ ಮೇಷಮೇ ವರಾರ್ಥಮರ್ಥಿತ ಪ್ರಾದ ಇತಿತಂ ಶಿವ ಇತ್ಯಥ. ನಾನು ಕೇಳಿದಾಗ ಇವನು ನನಗೆ 5 ಜನರನ್ನ ವರವನ್ನ ಕೊಟ್ಟಿದ್ದಾನೆ, ಪತಿಯನ್ನ ಕೊಟ್ಟಿದ್ದಾನೆ ಅಂತ ಅವಳು ಹೇಳ್ತಾಳೆ. ಆ ವಟುರೂಪಿಯಾದ ರುದ್ರದೇವರನ್ನ ರುದ್ರದೇವರು ಅಂತ ತಿಳಿದಿಲ್ಲ ಅವಳು. ರುದ್ರದೇವರು ಅಂತ ತಿಳಿದಿಲ್ಲ. ಇವನನ್ನ ಕೇಳಿದ್ರೆ ಇವನು ಕೊಟ್ಟ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಜಾನ್ ಶಕ್ರಾಹೋಚ್ಛೈಹಿ ಕಿಮೇತದ್ ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ. ಆಗ ಇಂದ್ರದೇವರಿಗೆ ಸಿಟ್ಟು ಬಂತು. ಇಂದ್ರದೇವರಿಗೂ ಗೊತ್ತಿಲ್ಲ ಇವರು ರುದ್ರದೇವರು ಅಂತ, ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಅವರು ವರವನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ. ವಾಯುದೇವರ ಅನಂತರದಲ್ಲಿ ಬರುವ ದೇವತೆಗಳಿಗೂ ಕೂಡ ಏತಾದೃಶವಾದ ದೈತ್ಯರ ಆವೇಶವಾಗತ್ತೆ, ವಿಸ್ಮೃತಿ ಆಗತ್ತೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ. ಆಗ ರುದ್ರದೇವರನ್ನು ಕುರಿತು ಇಂದ್ರದೇವರು ಬೈತಾ ಇದ್ದಾರೆ. ಏನೋ ಮಹಾರಾಯ ನೀನು, ನಾನು ಜಗತ್ತನ್ನ ಪಾಲನೆ ಮಾಡ್ತಾ ಇದ್ದೇನೆ, ಮಹೇಂದ್ರನಾಗಿದ್ದೇನೆ. ನಾನು ಪಾಲನೆ ಮಾಡುವ ಸಂದರ್ಭದಲ್ಲಿ ಪಾಪ ಒಬ್ಬ ಸಾಮಾನ್ಯನಾದ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ನೀನು ಈ ರೀತಿಯಾಗಿ ವರವನ್ನು ಕೊಟ್ಟಿದ್ದೀಯಲ್ಲ, ಅದು ವರ ಅಲ್ಲ, ಅದು ಶಾಪ. ಅದು ಪಾಪ ಅವಳು ಕೇಳಿದ್ದು ಒಬ್ಬನೇ ಗಂಡನನ್ನ ನೀನು 5 ಜನರನ್ನು ಕೊಟ್ಟಿದ್ದೀಯಲ್ಲ, ಏನೇ ರೀತಿಯಾಗಿ ಮಾಡಿದೆ ನೀನು ಅಂತ ಇಂದ್ರದೇವರು ರುದ್ರದೇವರಿಗೆ ಮಾತನಾಡಿದಾಗ, ಇತೀರಿದೆ ಶಿವಪ್ರಾಹ ಪತಮಾನುಷಮಾಪ್ನುಹಿ. ಆಗ ರುದ್ರದೇವರು ಇಂದ್ರದೇವರಿಗೆ ಶಾಪ ಕೊಡ್ತಾ ಇದ್ದಾರೆ. ನಾನು ಯಾರು ಅಂತ ಗೊತ್ತಾ ನಿನಗೆ? ನಾನು ಯಾರು ಅಂತ ಗೊತ್ತಾ ರುದ್ರ? ನಾನು ಯಾರು ಅಂತ ಗೊತ್ತಿಲ್ಲದೆ ನನಗೆ ಬೈತಾ ಇದ್ದೀಯ ನೀನು. ಹಾಗಾದರೆ ನೀನು ಬೇಗನೆ ಕೂಡಲೇ ನಿನಗೆ ಮನುಷ್ಯ ಯೋನಿ ಬರಲಿ ಅಂತ ರುದ್ರದೇವರು ಇಂದ್ರದೇವರಿಗೆ ಶಾಪ ಕೊಟ್ಟರು. ಹೇಳ್ತಾ ಇದ್ದಾರೆ ನೋಡ್ರಿ, ಇತೀರಿತೆ ಶಿವಪ್ರಾಹ ಪತ ಮಾನುಷಮಾಪ್ನುಹಿ. ಬೇಗನೆ ನೀನು ಮನುಷ್ಯನಾಗು. ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಮೇವೇಶ ವರಿಷ್ಯಸಿ. ಇವಳ ಗಂಡನೇ ಆಗ್ತಿ ನೀನು. ಇವಳೇನು ಪತಿಯನ್ನು ಬೇಡ್ತಾ ಇದ್ದಲ್ಲ, ನಾನು ಕೊಟ್ಟ ವರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವಳು ಕೇಳಿದ್ದಾಳಲ್ಲ, ಅವಳಿಗೆ ಸಮಾಧಾನ ಮಾಡಬೇಕು ಅಂತ ನೀನು ಬಂದಿದ್ದೀಯಲ್ಲ. ಹಾಗಾದರೆ ನಿನಗೆ ಎಂತಹ ಒಂದು ಶಾಪವನ್ನು ಕೊಡ್ತಾ ಇದ್ದೀನಿ ಅಂದ್ರೆ, ನೀನು ಮನುಷ್ಯನಾಗಿ ಹುಟ್ಟಬೇಕು. ಹುಟ್ಟಿದ ಮೇಲೆ ಇವಳನ್ನೇ ನೀನು ಮದುವೆ ಆಗಬೇಕು. ಇವಳೇ ಸ್ವಯಂವರದಲ್ಲಿ ನಿನ್ನನ್ನ ವರಿಸುತ್ತಾಳೆ. ಇವಳೇ ನಿನಗೆ ಸ್ವಯಂವರದಲ್ಲಿ ಮಾಲೆಯನ್ನ ತಂದು ಹಾಕ್ತಾಳೆ. ಹಾಗಾಗಿ ನೀನು ಇವಳನ್ನೇ ಮದುವೆ ಆಗ್ತೀಯ. ಗೊತ್ತಾಯ್ತಾ? ನೋಡು, ಇಷ್ಟು ಹೇಳ್ತಾ ಹೇಳ್ತಾ ರುದ್ರದೇವರು ಏನ್ ಮಾಡಿಬಿಟ್ರು ಅಂದ್ರೆ, ಅವರು ಒಂದು ತಪ್ಪು ಮಾಡಿಬಿಟ್ರು. ಅವರೇನ್ ತಪ್ಪು ಮಾಡಿದ್ರು ಅಂದ್ರೆ,
ಪಶ್ಚಾತ್ರ ಮದವಜ್ಞಾನ ಪತಿತಾಂ ಸ್ವಾದೃಶಾಂ ಸುರಾನ್ ಗಿರೇರಸ್ತಾದಸ್ತೇ ವೇತ್ಯುಕ್ತೋಸೋ ಪಾಕಶಾಸನ. ನೋಡಿ ಗುಡ್ಡವನ್ನ, ಈ ಪರ್ವತವನ್ನು ತೆಗೆದು ನೋಡಿ ಕೆಳಗಡೆ. ನನ್ನನ್ನು ಅವಮಾನ ಮಾಡಿದ್ದರಿಂದ, ನನ್ನ ಬಗ್ಗೆ ಅವಜ್ಞೆಯಿಂದ ಹೊಂದಿದ್ದರಿಂದ ಅಲ್ಲಿ 5 ಜನ ದೇವತೆಗಳು ವಿಚಾರ ಮಾಡ್ತಾ ಕೂತಿದ್ದಾರೆ. ಏನಪ್ಪಾ, ನಮ್ಮ ಎಲ್ಲ ಪತ್ನಿಯರು ಭೂಮಿಗೆ ಹೋಗಿದ್ದಾರೆ, ಅವರನ್ನು ಹೇಗೆ ಮದುವೆ ಆಗಬೇಕು, ಅವರನ್ನು ಹೇಗೆ ಹೊಂದಬೇಕು ಅಂತ ತುಂಬಾ ಕಷ್ಟಪಟ್ಟು ಯೋಚನೆ ಮಾಡ್ತಾ ಕೂತಿದ್ದಾರೆ. ನೋಡು, ವಾಸ್ತವಿಕವಾಗಿ ಅದು ಆದದ್ದು ಯಾರಿಂದ? ಬ್ರಹ್ಮದೇವರಿಂದ. ಬ್ರಹ್ಮದೇವರಿಗೆ ಅವಮಾನ ಮಾಡಿದ್ದರಿಂದಾಗಿ ಬ್ರಹ್ಮದೇವರು ಆ ಶಾಪವನ್ನು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಶಾಪ ಕೊಟ್ಟಿದ್ದಕ್ಕಾಗಿ ಆ ದೇವಿಯರೆಲ್ಲರೂ ಕೂಡ ಭೂಮಿಯಲ್ಲಿ ಬಂದಿದ್ದಾರೆ. ಹಾಗಾದ್ರೆ ತಮ್ಮ ತಮ್ಮ ಪತ್ನಿಯರನ್ನ ಹೇಗೆ ಹೊಂದಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಅಲ್ಲಿ ಯಮದೇವರು, ಇಂದ್ರದೇವರು, ಅಶ್ವಿನಿ ದೇವತೆಗಳೆಲ್ಲ ಕೂತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಅದು ಯಾರ ನಿಮಿತ್ತವಾಗಿ? ಬ್ರಹ್ಮದೇವರ ನಿಮಿತ್ತವಾಗಿ. ಆದರೆ ರುದ್ರದೇವರು ಏನ್ ಮಾಡ್ತಾ ಇದ್ದಾರೆ? ನನ್ನ ನಿಮಿತ್ತವಾಗಿ, ನನ್ನನ್ನ ಅವಮಾನ ಮಾಡಿದ್ದಕ್ಕಾಗಿ ಇವರೆಲ್ಲ ಕೂತಿದ್ದಾರೆ ನೋಡು ಅಂತ ಇಂದ್ರದೇವರಿಗೆ ಹೇಳ್ಬಿಟ್ಟು. ನೋಡಿ, ಹೇಳಿದಾಗ ಆ ಸಂದರ್ಭದಲ್ಲಿ ಉದ್ಭವರ್ಹ ಗಿರಿಂತಂತು ದದರ್ಶಾರ್ಥದ ತಾಂಸುರಾನ್ ಪೂರ್ವೇಂದ್ರಾನ್ ಮಾರುತ ವೃಷ ನಾಸತ್ಯಾಂ ಚತುರಸ್ಥಿತಾನ್. ಆ ಪರ್ವತವನ್ನು ಎತ್ತಿ ನೋಡ್ತಾರೆ ಇಂದ್ರದೇವರು. ಅಲ್ಲಿ ಪೂರ್ವೇಂದ್ರರು, ಇವರೆಲ್ಲ ಇಂದ್ರ ಪದವಿಗೆ ಬಂದವರು. ಇಂದ್ರ ಪದವಿಗೆ ಬಂದಿರತಕ್ಕಂತಹ ವಾಯುದೇವರು, ಯಮದೇವರು, ಮತ್ತೆ ಇಂದ್ರದೇವರು ಹಾಗೂ ಅಶ್ವಿನಿ ದೇವತೆಗಳು ಕೂತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅವರು? ಮಾನುಷೇಷು ಅವತಾರಾಯ ಮಂತ್ರಂ ರಹಸಿ ಕುರುವತಃ. ನಾವು ಹೇಗೆ ಮನುಷ್ಯರಾಗಿ ಅವತಾರ ಮಾಡಬೇಕು, ಏನು ಮನುಷ್ಯರಾಗಿ ಹೆಂಗೆ ಅವತಾರ ಮಾಡಬೇಕು, ಯಾರಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡ್ತಾ ಅವರು ಕೂತಿದ್ದಾರೆ. ಅದನ್ನ ನೋಡಿ ರುದ್ರದೇವರು ಹೀಗೆ ಹೇಳಿಬಿಟ್ರು. ಹೇಳಿದಾಗ ಅಲ್ಲಿಗೆ ಬ್ರಹ್ಮದೇವರು ಬಂದೇ ಬಿಡ್ತಾರೆ. ನೋಡಿ, ಬ್ರಹ್ಮದೇವರು ಬಂದ್ರು. ನೋಡಿ, ತಥೋ ವರೆಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸವಾಸವಃ ತತ್ಪ್ರಸಾದಾನ್ ನರಾಂಶೇನ ಯುಕ್ತೋ ಭೂಮೋ ಅಜಾಯತ. ಇಷ್ಟು ಆ ರುದ್ರದೇವರ ಒಂದು ಶಾಪ ಇಂದ್ರದೇವರಿಗೆ ಆಯಿತು. ಆ ಇಂದ್ರದೇವರು ಹಾಗಾದ್ರೆ ಭೂಮಿಯಲ್ಲಿ ಹುಟ್ಟಲೇಬೇಕು ಅಂತಾಯ್ತಲ್ಲ. ಅದಕ್ಕಾಗಿ ಆ ಇಂದ್ರದೇವರೇನ್ ಮಾಡ್ತಾರೆ ಅಂದ್ರೆ, ಅನೇಕ ವರ್ಷಗಳ ಕಾಲ ಪರಮಾತ್ಮನನ್ನ ವಿಶೇಷವಾಗಿ ಸ್ತೋತ್ರ ಮಾಡಿ, ಜಪವನ್ನ ಮಾಡಿ, ಆ ಭಗವಂತನ ಅನುಗ್ರಹದಿಂದ ಆ ಇಂದ್ರದೇವರು ಅವರ ಒಳಗಡೆಗೆ ತತ್ಪ್ರಸಾದಾತ್ ನರಾಂಶೇನ ಯುಕ್ತ. ತಾವೇನು ಬದ್ರಿ ನಾರಾಯಣನ ಕ್ಷೇತ್ರಕ್ಕೆ ಹೋಗ್ತೀರಿ, ಬದ್ರಿ ನಾರಾಯಣನ ಹತ್ರ ಹೋದಾಗ ಅಲ್ಲಿ ಭಗವಂತನ ರೂಪಗಳು 3: ನಾರಾಯಣ, ಹರಿ, ಕೃಷ್ಣ. ನರ ಅಂತ ಒಬ್ಬರಿದ್ದಾರೆ, ನರನಾರಾಯಣ ಅಂತ ಇದ್ದಾರಲ್ಲ, ಆ ನರ ಅಂದ್ರೆ ಸಾಕ್ಷಾತ್ತಾಗಿ ದೇವರಲ್ಲ. ನರ ಅಂದ್ರೆ ಯಾರು? ಶೇಷದೇವರು. ನರ ಅಂದ್ರೆ ಯಾರು? ಶೇಷದೇವರು. ತಾವೆಲ್ಲ ಭಾಗವತವನ್ನ ಪ್ರಾರಂಭ ಮಾಡುವಾಗ ಆಚಾರ್ಯ ಹೇಳ್ತಿರ್ತಾರಲ್ಲ, ಶ್ಲೋಕವನ್ನ ಉಚ್ಚಾರಣೆ ಮಾಡ್ತಿರ್ತಾರಲ್ಲ, ಉಚ್ಚಾರಣೆ ಮಾಡುವಾಗ ಏನ್ ಮಾಡ್ತಾರವರು? ದೇವಿ ನಾರಾಯಣಂ ದತ್ವ ನರಂಚೈವ ನರೋತ್ತಮಂ, ನರಂಚೈವ ನರೋತ್ತಮಂ. ನರ ಅಂದ್ರೆ ಯಾರು? ಶೇಷದೇವರು. ನರೋತ್ತಮ ಅಂದ್ರೆ ವಾಯುದೇವರು, ಜೀವೋತ್ತಮರಾದ ವಾಯುದೇವರು. ಹಾಗಾಗಿ ಆ ನರ ನಾಮಕರಾದ ಯಾವ ಶೇಷದೇವರಿದ್ದಾರೆ, ಆ ಶೇಷದೇವರ ಆವೇಶದಿಂದ ಕೂಡಿಕೊಂಡು, ಅಂಶದಿಂದ ಕೂಡಿಕೊಂಡು ನರಾಂಶಯುಕ್ತನಾಗಿ ಅರ್ಜುನ ತಾನು ಹುಟ್ಟಿದ್ದಾನೆ. ಅಂದ್ರೆ
ಇಂದ್ರದೇವರ ಒಳಗಡೆಗೆ ನರನಾಮಕರಾದ ಶೇಷದೇವರು, ಆ ಶೇಷದೇವರಲ್ಲಿ ಪರಮಾತ್ಮನ ಆವೇಶ ಇದೆ. ಅದೇ ಶೇಷದೇವರೇ ಬಲರಾಮರಾಗಿದ್ದಾರೆ. ಆ ಬಲರಾಮ ದೇವರಲ್ಲಿ ಶುಕ್ಲಕೇಶ ನಾಮಕ ಪರಮಾತ್ಮನ ಆವೇಶವಿದೆ. ಭಗವಂತನ ಆವೇಶ ಇದೆ ಅಷ್ಟೇ ಹೊರತು ನರನಲ್ಲಿ ದೇವರೇ ನರ ಅಲ್ಲ. ಸ್ಪಷ್ಟವಾಗಿ ನಾವಿದನ್ನ ತಿಳಿಯಬೇಕು. ಅದಕ್ಕೊಂದು ಕಾರಣವನ್ನು ಕೊಡ್ತಾರೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಒಬ್ಬ ಮಹಾದೈತ್ಯ, ಆ ದೈತ್ಯ ಅವನ ಒಂದು ಸಾಮರ್ಥ್ಯವೇನು ಅಂದ್ರೆ ಅವನ ಮೈ ಮೇಲೆ ಕೋಟಿ 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 ಕವಚಗಳನ್ನು ಹಾಕೊಂಡಿದ್ದ. ಒಂದು ಕವಚವನ್ನ ಮುರಿದ್ರೆ ಇನ್ನೊಂದು ಕವಚ ಬರೋದು ಒಳಗಡೆಯಿಂದ, ಮತ್ತೊಂದು ಕವಚವನ್ನ ಮುರಿದ್ರೆ ಇನ್ನೊಂದು ಕವಚ ಬರೋದು. ಹೀಗೆ ಆಯ್ತು. ಹೀಗೆ ಎಷ್ಟೋ ಕವಚಗಳನ್ನ ಸಂಹಾರ ಮಾಡಿ ಅದನ್ನ ಒಡೆದು ಮುರಿದು ಹಾಕಿದರು. ಅದೇ ಯಾವ ಸಹಸ್ರ ವರ್ಮ ಅಂದ್ರೆ ಕವಚ, ಆ ಸಾವಿರಾರು ವರ್ಮಗಳು ಕವಚಗಳು ಇರತಕ್ಕಂತಹ ಯಾವೊಬ್ಬ ದೈತ್ಯ ಇದ್ದ, ಆ ದೈತ್ಯನ ಜೊತೆಗೆ ಈ ನರನಾಮಕರಾದ ಶೇಷದೇವರು ಯುದ್ಧ ಮಾಡಿದ್ದಾರೆ. ಆದರೂ ಅವನ ಸಾಮರ್ಥ್ಯ ಮುಗಿಲಿಲ್ಲ. ಮತ್ತೆ ಅವನು ಭೂಮಿಯಲ್ಲಿ ಹುಟ್ಟಿ ಬಂದ. ಎಲ್ಲಿ ಹುಟ್ಟಿದ? ಯಾರ ಜೊತೆಗೆ ಹುಟ್ಟಿದ ಅಂದ್ರೆ ಕರ್ಣನ ಜೊತೆಗೆ ಹುಟ್ಟಿದ. ಸಹಸ್ರ ವರ್ಮ ನಾಮಿನ ಅಸುರೇಣ ಆವಿಷ್ಟಿತೋ ಅಜನಿ. ಕರ್ಣ ಸಹಸ್ರವರ್ಮಿ ಎನ್ನುವಂತಹ ದೈತ್ಯನ ಜೊತೆಗೆ ಹುಟ್ಟಿದ. ಅವನ ಒಳಗಡೆ ಇರುವಂತಹ 1000 ಕವಚಗಳನ್ನ ಸಂಹಾರ ಮಾಡಬೇಕಾಗಿತ್ತು. ಹಾಗಾಗಿ ಕರ್ಣನ ಸಂಹಾರಕ್ಕೋಸ್ಕರವಾಗಿ ಇಂದ್ರದೇವರು ಭೂಮಿಯಲ್ಲಿ ಹುಟ್ಟಬೇಕಾಗಿದೆ. ಆ ಇಂದ್ರದೇವರ ಒಳಗಡೆ ನರನಾಮಕರಾದ ಶೇಷದೇವರು ಪರಮಾತ್ಮನಿಂದ ಆವಿಷ್ಟರಾಗಿ ಹುಟ್ಟಿ ಬಂದು ಕರ್ಣನನ್ನು ಸಂಹಾರ ಮಾಡ್ತಾರೆ. ನಾನು ಹೇಳ್ತಾ ಇರ್ತೇನೆ, ಇದೇನು ಅಂದ್ರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ ಅಂತ ಇದೆ. ಯಾರೋ ಪಾಪ ತಮಾಷೆ ಮಾಡಿದ್ರು, ಋಣಾನುಬಂಧ ರೂಪೇಣ ಪತ್ನಿ ಅಷ್ಟೇ ಇದೆ, ಪತಿ ಕೊಟ್ಟೇ ಇಲ್ಲಲ್ಲ ಅಂತ. ಅಲ್ಲಿ ಪಶು ಶಬ್ದ ಇದೆಯಲ್ಲ, ಅದೇ ಪತಿ ಅಂತ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ ಅಂದ್ರೆ ಪತಿನೇ ಪಶು ಅಂತ ಹೇಳ್ಬಿಟ್ರು ಪಾಪ. ಇರ್ಲಿ, ದೇವರೇನ್ ಮಾಡಿದ್ದಾನೆ ಅಂದ್ರೆ ಈ ಒಂದು ನಿಯಮವನ್ನ ಈ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಅಪ್ಲೈ ಮಾಡಿ ತೋರಿಸ್ತಾನೆ. ಮಧ್ಯದಲ್ಲಿ ನಾನು 2 ನಿಮಿಷ ವಿಷಯಾಂತರಕ್ಕೆ ಹೋಗಿ ಮತ್ತೆ ಬರ್ತೀನಿ. ನೆನಪಾಯಿತು ಅಂತ ಅದನ್ನ ಹೇಳಿ ಮುಗಿಸ್ತೇನೆ. ಏನು ಅಂದ್ರೆ ಈ ಋಣಾನುಬಂಧ ಅನ್ನೋದೇನಿದೆ, ನಾವು ಈ ಜನ್ಮದಲ್ಲಿ ಯಾರಿಗೆ ಉಪಕಾರವನ್ನ ಮಾಡ್ತೇವೆ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಗೆಳೆಯನಾಗಿರ್ಬಹುದು, ಯಾರಿಗೆ ನಾವು ಉಪಕಾರವನ್ನು ಮಾಡ್ತೇವೆ ಅವರು ಮುಂದಿನ ಜನ್ಮದಲ್ಲಿ ನಮಗೆ ಉಪಕಾರವನ್ನು ಮಾಡುವುದಕ್ಕಾಗಿ ಹುಟ್ಟಿ ಬರ್ತಾರೆ. ಒಂದು ವೇಳೆ ಈ ಜನ್ಮದಲ್ಲಿ ನಾವು ತಂದೆ ತಾಯಿಗಳ ಸೇವೆಯನ್ನ ಪರಿಪೂರ್ಣವಾಗಿ ಮಾಡಲಿಲ್ಲ ಅಂದ್ರೆ ಅದೇ ತಂದೆ ತಾಯಿಗಳೇ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳಾಗಿ ಹುಟ್ಟಿ ಬಂದು ಆ ಮೊಮ್ಮಕ್ಕಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಹೆಗಲ ಮೇಲೆ ಕೂಡಿಸ್ಕೊಂಡು ಅವರ ಸೇವೆಯನ್ನ ಮಾಡಿ ಪೂರ್ವ ಜನ್ಮದ ತಂದೆ ತಾಯಿಯ ಸೇವೆಯನ್ನು ಮುಗಿಸ್ಬೇಕಾಗತ್ತೆ ನಾವು. ಹಾಗೆಯೇ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇದೇನಾಯ್ತು ಅಂದ್ರೆ ಇದೇ ರೀತಿಯಾಗಿ ನಾವು ಯಾರಿಗೆ ಅಪಕಾರವನ್ನು ಮಾಡ್ತೇವೆ, ಅವರೇ ನಮಗೆ ಮುಂದಿನ ಜನ್ಮದಲ್ಲಿ ಶತ್ರುಗಳಾಗಿ ಹುಟ್ಟುತ್ತಾರೆ. ನಮಗೆ ಅಪಕಾರ ಮಾಡುವುದಕ್ಕಾಗಿ ಹುಟ್ಟುತ್ತಾರೆ. ಅಪಕಾರ ಮಾಡುವುದಕ್ಕಾಗಿ ಅವರು ಅಣ್ಣನಾಗೇ ಹುಟ್ಟಬಹುದು, ತಮ್ಮನಾಗೇ ಹುಟ್ಟಬಹುದು, ಮಗನಾಗೇ ಹುಟ್ಟಬಹುದು,
ಮಗಳಾಗೇ ಹುಟ್ಟಬಹುದು, ಅದು ಯಾವುದು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಏನು ಅಂದ್ರೆ, ಸೂರ್ಯದೇವರು ಅವರು ರಾಮಾಯಣದಲ್ಲಿ ಸುಗ್ರೀವನಾಗಿ ಹುಟ್ಟಿದರು. ಇಂದ್ರದೇವರು ವಾಲಿಯಾಗಿ ಹುಟ್ಟಿದರು. ಹೌದಾ? ಸೂರ್ಯದೇವರು ಸುಗ್ರೀವನಾಗಿ ಹುಟ್ಟಿ ಸರ್ವೋತ್ತಮನಾದ ಪರಮಾತ್ಮನ ಒಂದು ಸಹಾಯವನ್ನ ಪಡೆದು, ಹನುಮಂತ ದೇವರ ಸಹಾಯವನ್ನ ಪಡೆದು ಏನ್ ಮಾಡ್ತಾರೆ ಅಂದ್ರೆ ವಾಲಿಯನ್ನು ಕೊಲ್ಲಿಸ್ತಾರೆ. ವಾಲಿಯನ್ನು ಕೊಲಿಸಿದಾಗ ಆಗ ವಾಲಿ ಬಾಯಿಂದ ಈ ಮಾತು ಹೇಳಿಲ್ಲ, ಆದರೆ ತೋರುವುದೇನು ಅಂದ್ರೆ, ಓ ಹೌದಾ, ಹಾಗಾದರೆ ಯಾವ ವಿಷ್ಣುವನ ಪರಮಾತ್ಮನ ಸಹಾಯವನ್ನ ಪಡೆದುಕೊಂಡು ಈ ಜನ್ಮದಲ್ಲಿ ನೀನು ನನ್ನನ್ನ ಸಂಹಾರ ಮಾಡ್ತಾ ಇದೆಯಲ್ಲ, ಇದೇ ವಿಷ್ಣುವಿನ ಇದೇ ಪರಮಾತ್ಮನ ಸಹಾಯವನ್ನ ತೆಗೆದುಕೊಂಡು ಮುಂದಿನ ಜನ್ಮದಲ್ಲಿ ನಾನು ಇದರ ರಿವೆಂಜ್ ಅನ್ನು ತಗೊಳ್ತೀನಿ ಅಂತ ಹೇಳಿ ತಾನೇನ್ ಮಾಡಿದ ಅಂದ್ರೆ, ಅದೇ ಇಂದ್ರದೇವರೇ ಅರ್ಜುನನಾಗಿ ಹುಟ್ಟಿದ್ದಾನೆ, ಅದೇ ಸೂರ್ಯನೇ ಕರ್ಣನಾಗಿ ಹುಟ್ಟಿದ್ದಾನೆ. ಅದಕ್ಕಾಗಿ ಏನ್ ಮಾಡಿದ ಇಂದ್ರದೇವರು, ಅರ್ಜುನ ಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಭೀಮಸೇನ ದೇವರ ಪಕ್ಷದಲ್ಲಿ ಬಂದು ಆ ದುಷ್ಟನಾಗಿರತಕ್ಕಂತಹ ಸಹಸ್ರವರ್ಮಿ ಎಂಬ ದೈತ್ಯನನ್ನ ಕೊಲ್ಲೋದಕ್ಕಾಗಿ ಕರ್ಣನನ್ನು ಸಂಹಾರ ಮಾಡಿದ. ನೋಡಿ, ನಾವು ಯಾರ ಸಹಾಯವನ್ನು ತೆಗೆದುಕೊಂಡು ಯಾರಿಗೆ ಅಪಕಾರವನ್ನು ಮಾಡ್ತೇವೆ, ಅವರೇ ಮುಂದಿನ ಜನ್ಮದಲ್ಲಿ ಅವರ ಸಹಾಯವನ್ನು ಇಟ್ಟುಕೊಂಡೇ ನಮಗೆ ಅಪಕಾರವನ್ನು ಮಾಡ್ತಾರೆ ಅನ್ನುವುದಕ್ಕೆ ಇದೊಂದು ಒಳ್ಳೆಯ ದೃಷ್ಟಾಂತ. ಇದು ಇನ್ನೊಂದೇನಾಯಿತು ಅಂದ್ರೆ ರಾಮದೇವರು ತಾವೇನು ಸೀತಾದೇವಿಯನ್ನ ರಾವಣ ಅಪಹಾರ ಮಾಡಿದಾಗ ಸೀತಾದೇವಿ ಪಾಪ ಅಶೋಕವನದಲ್ಲಿದ್ಲು, ಲೌಕಿಕವಾಗಿ ತುಂಬಾ ಕಷ್ಟಪಡ್ತಾ ಇದ್ಲು ಅಂತ. ವಾಸ್ತವಿಕವಾಗಿ ಸೀತಾದೇವಿಗೆ ಏನು ಕಷ್ಟ ಆಗಿಲ್ಲ ಪಾಪ. ಆದರೆ ಆ ಯಾವ ಸೀತಾದೇವಿ ತಾನೇನು ಅಶೋಕವನದಲ್ಲಿ ಕಷ್ಟಪಡ್ತಾ ಇರುವಾಗ ಅವಳಿಗೆ ಸಹಾಯ ಮಾಡುವುದಕ್ಕಾಗಿ ತುಂಬಾ ಹೆಲ್ಪ್ ಅನ್ನ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿದ್ಲು, ತ್ರಿಜಟೆ ಅಂತ. ಆ ತ್ರಿಜಟೆ ಇವಳು ಆ ಸೀತಾದೇವಿಗೆ ಸಹಾಯ ಮಾಡಿದ್ದಕ್ಕಾಗಿ ಸೀತಾದೇವಿ ಏನ್ ಹೇಳ್ತಾಳೆ ಅಂದ್ರೆ, ಸ್ವಾಮಿ ಅವಳ ಋಣ ನನ್ನ ಮೇಲೆ ಬಹಳ ಇದೆ, ಪಾಪ ಅವಳು ನನಗೆ ತುಂಬಾ ಸಹಾಯ ಮಾಡಿದ್ದಾಳೆ, ಅದಕ್ಕಾಗಿ ಅವಳಿಗೆ ಏನಾದರೂ ಒಂದು ಉಪಕಾರ ನಾವು ಮಾಡಬೇಕು ಅಂತ ಸೀತಾದೇವಿ ಹೇಳಿದ್ದಕ್ಕಾಗಿ ಪರಮಾತ್ಮ ಏನ್ ಮಾಡಿದ, ಮುಂದಿನ ಜನ್ಮದಲ್ಲಿ ಆ ತ್ರಿಜಟೆಯನ್ನ ತನ್ನ ತಂಗಿಯಾಗಿ ಹುಟ್ಟಿಸ್ಕೊಂಡ. ಪೂರ್ವ ಜನ್ಮದ ತ್ರಿಜಟೆ ಮುಂದಿನ ಜನ್ಮದಲ್ಲಿ ಸುಭದ್ರೆಯಾಗಿ ಹುಟ್ಟಿದ್ದಾಳೆ. ಸೀತಾಯಾಹ ಪ್ರಾಣ್ ನಿತ್ಯ ಶುಶ್ರೂಷಣಾತ್ ಸಾ ಪದ್ಮೇಕ್ಷಣ ಚಂಪಕ ಧಾಮ ಗೌರಿ ಅಂತ ಆಚಾರ್ಯ ಬರೀತಾರೆ. ಸುಂದರವಾದ ಪದ್ಮವಂತೆ ಕಣ್ಣುಳ್ಳವಳಾಗಿ ಚಂಪಕ ಪುಷ್ಪದ ಹಾಗೆ ವರ್ಣವುಳ್ಳವಳಾಗಿ ಹುಟ್ಟಿದ್ಲು ಸುಭದ್ರೆ. ಅದಕ್ಕೆ ದೇವರೇನ್ ಮಾಡಿದ, ಸುಭದ್ರೆಯನ್ನ ಉತ್ತಮವಾದ ಮನೆಗೆ ಮದುವೆ ಮಾಡಿಕೊಟ್ಟು ಅವಳಿಗೆ ಸಂತೋಷದಿಂದ ಇರುವಂತ ಹೇಳಿ ಸುಭದ್ರೆಯನ್ನ ಮದುವೆ ಮಾಡುವಾಗ ಅಡ್ಡಿಲ್ಲ, ಶ್ರೀನಿವಾಸನಾಗಿ ಪದ್ಮಾವತಿಯನ್ನು ಮದುವೆ ಮಾಡ್ಕೊಂಡಾಗ ಅತ್ತ. ಈಗ ಯಾಕೆ ಅರ್ಥ ಇದ್ದೀನಿ ಮಹಾರಾಯ? ಇಲ್ಲ, ಸುಭದ್ರನ ಮದುವೆಯಲ್ಲಿ ಅಳಬೇಕಾಗಿತ್ತು, ಸ್ವಲ್ಪ ಉಳಿದಿತ್ತು. ಅವಳು ಮದುವೆ ಮಾಡಬೇಕಾದ್ರೆ ಸ್ವಲ್ಪ ಅಳಬೇಕಾದದ್ದು ಉಳಿದಿತ್ತು, ಆ ಋಣವನ್ನು ತೀರಿಸಬೇಕಾಗಿತ್ತು. ಅದಕ್ಕೋಸ್ಕರ ಈಗ ಸ್ವಲ್ಪ ನನ್ನ ಕಣ್ಣಲ್ಲಿ ನೀರು ತೆಗಿತಾ ಇದ್ದೀನಿ ಅಂತ. ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ಹೀಗೆ ಇದು ಮಹಾಭಾರತ ರಾಮಾಯಣದಲ್ಲಿ ಸ್ವಲ್ಪ ಆ ಋಣಾನುಬಂಧ ಅಂತನ್ನೋದನ್ನು ದೇವರು ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತಾನೆ. ಇರ್ಲಿ, ಅಂತೂ ಏನಾಯ್ತು ಅಂದ್ರೆ ಮತ್ತೆ ನಾವು ಈ ಪ್ರಕೃತಕ್ಕೆ ಬರೋಣ. ಆ ಇಂದ್ರದೇವರೇ ಸ್ವಯಂ ತಾವು ಅರ್ಜುನನಾಗಿ ಅವತಾರ ಮಾಡಿ ಭೂಮಿಯಲ್ಲಿ ಬಂದಿದ್ದಾರೆ.
ಅಷ್ಟೊತ್ತಿಗೆ ಏನಾಯಿತು ಅಂದ್ರೆ ಬ್ರಹ್ಮದೇವರಲ್ಲಿ ಬಂದರು. ಬ್ರಹ್ಮದೇವರು ಬಂದು ಹೇಳ್ತಾರೆ, ಮದಮಜ್ಞಾ ನಿಮಿತ್ತೇನ ಪತಿತಾ ಯುಕ್ತಾನ್ ಸುರಾನ್ ಮಾರುತಾದಿ ವೃಷಾವಾದಿ ಇದು ಬ್ರಹ್ಮಾಶಿ ಮುಂತದ. ಏನಪ್ಪ ರುದ್ರದೇವರೇ, ನನ್ನನ್ನ ಅವಮಾನ ಮಾಡಿದ್ದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದೀರ ನೀವು. ವಾಸ್ತವಿಕವಾಗಿ ನಡೆದದ್ದೇನು? ನನ್ನನ್ನು ಅವಮಾನ ಮಾಡೋದಕ್ಕಾಗಿ ಬಂದಿದ್ರು, ನಾನು ಶಾಪ ಕೊಟ್ಟಿದ್ದೀನಿ. ಹಾಗಾಗಿ ಅವರ ಪತ್ನಿಯರೆಲ್ಲರೂ ಕೂಡ ಭೂಮಿಯಲ್ಲಿ ಏಕದೇಹ ಸ್ಥಿತರಾಗಿ ಇದ್ದಾರೆ. ನೀನೇನ್ ನಂದು ಅಂತ ಹೇಳ್ಕೊಳ್ತಾ ಇದೀಯಲ್ಲ. ಶಶಾಪ ಮಾನುಷೇಷತ್ವಂ ಕ್ಷಿಪ್ರಂ ಜಾತಃ ಪರಾಭವಂ. ನೋಡಿ, ಶಕ್ರಾನ್ ನರತನೋರ್ಯಾಸಿ ಯಸ್ಮೈ ತ್ವಂತು ವೃಷಾವದಃ. ನೋಡಿ, ಅಲ್ಲಿದಲ್ಲೇ ಫಲವನ್ನು ಹೇಳ್ತಾರೆ ಬ್ರಹ್ಮದೇವರು. ಏನ್ ಹೇಳ್ತಾರೆ? ಹಾಗಾದ್ರೆ ನೀನು ಕೂಡ ಬೇಗನೆ ಕ್ಷಿಪ್ರಂ, ಕೂಡಲೇ ನೀನು ಕೂಡ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಬೇಕಾಗತ್ತೆ. ಹುಟ್ಟೋದಷ್ಟೇ ಅಲ್ಲ, ಯಾವ ಇಂದ್ರದೇವರಿಗೆ ನೀನು ಮನುಷ್ಯನಾಗಿ ಹುಟ್ಟುವಂತ ಶಾಪ ಕೊಟ್ಟಿಯಲ್ಲ, ಆ ಮನುಷ್ಯನಾಗಿ ಹುಟ್ಟಿರುವಂತಹ ನಿನಗಿಂತಲೂ ಯೋಗ್ಯತೆಯಲ್ಲಿ ಕಡಿಮೆಯವರು. ರುದ್ರದೇವರು ಉತ್ತಮ, ಇಂದ್ರದೇವರು ಕೆಳಗಡೆ ಇದ್ದಾರೆ. ಹಾಗಿದ್ದರೂ ಕೂಡ ಅಂತಹ ನರಾವೇಶವಾಗಿ ಇರತಕ್ಕಂತಹ ಯಾವ ಇಂದ್ರದೇವರಿದ್ದಾರೆ, ಅರ್ಜುನ ಇದ್ದಾನೆ, ಅವನಿಂದ ನೀನು ಸೋಲನ್ನು ಅನುಭವಿಸ್ತೀಯ. ಯಾಕೆ? ನೀನೇ ಹೊರ ಕೊಟ್ಟಿದ್ದೀಯ ಅವನಿಗೆ. ನನ್ನ ಅವಜ್ಞೆ ಅಂತ ಹೇಳಿ ಶಾಪ ಕೊಟ್ಟಿದ್ದೀಯಲ್ಲ, ಆದ್ದರಿಂದ ನೀನು ಹಾಗಾದ್ರೆ ಭೂಮಿಯಲ್ಲಿ ಹುಟ್ಟು, ನಿನಗೆ ಅವನಿಂದ ಪರಾಭವ ಆಗಲಿ, ಸೋಲಾಗಲಿ ನಿನಗೆ ಎಂಬುದಾಗಿ ಅವರು ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಹೇಳ್ತಾರೆ, ಮತ್ಶಕ್ತಾನಾಂ ಚ ದೇವೀನಾಂ ಅವಿಚಾರ್ಯ ಮಯಾಯಕಃ ಪತಿಯೋಗ ವರಂ ಪ್ರಾದ. ಅದಲ್ಲದೆ ಇನ್ನೊಂದೇನು ಕೆಲಸ ಮಾಡಿದ್ರಿ ಅಂದ್ರೆ, ನಾನು ಯಾವ ದೇವಿಯರಿಗೆ ಶಾಪ ಕೊಟ್ಟಿದ್ದೆ, ನಿಮ್ಮ ನಿಮ್ಮ ಪತಿಯ ವಿಯೋಗವಾಗಲಿ, ಪರಪುರುಷರ ಸಂಘವಾಗಲಿ ಅಂತ ನಾನು ಶಾಪ ಕೊಟ್ಟಿದ್ದೆ, ಅದನ್ನು ವಿಚಾರ ಮಾಡದೆ ನಿಮ್ಮ ನಿಮ್ಮ ಪತಿ ನಿಮಗೆ ಸಿಗ್ತಾನೆ ಅಂತ ಹೇಳಿಬಿಟ್ಟಿಯಲ್ಲ. ನನ್ನ ಶಾಪಕ್ಕೆ ವಿರುದ್ಧವಾಗಿ ವರವನ್ನು ನೀನು ಕೊಟ್ಟಿದ್ದೀಯಲ್ಲ. ಹಾಗಾದರೆ ಏನಾಗುತ್ತೆ ಗೊತ್ತಾ? ನಾವಾಸ್ಯಸಿ ಜಗಃ ಪ್ರಿಯಾಂ. ನಿನಗೆ ಏನ್ ಸ್ವಾರ್ಥ ಇದೆ ಅಂದ್ರೆ, ಆ 4 ಜನ ಸ್ತ್ರೀಯರಲ್ಲಿ ನಿನ್ನ ಹೆಂಡತಿಯೂ ಇದ್ದಾಳೆ, ಪಾರ್ವತಿಯೂ ಅಲ್ಲಿದ್ದಾಳೆ. ಹಾಗಾಗಿ ಬೇರೆ ಶಚಿದೇವಿ, ಉಷಾದೇವಿ, ಶ್ಯಾಮಲಾದೇವಿಯರಿಗೆ ನಿಮ್ಮ ನಿಮ್ಮ ಪತಿ ನಿಮಗೆ ಸಿಗ್ತಾರೆ ಅಂತ ಹೇಳುವ ಭರದಲ್ಲಿ ಅಲ್ಲಿ ಒಳಗೆ ಕೂತಿರುವಂತಹ ಪಾರ್ವತಿಗೆ ನಿನ್ನ ಪತಿ ನಿಮಗೆ ಸಿಗ್ತಾನೆ ಅಂತ ಹೇಳಿದ್ದೀಯಲ್ಲ. ಹಾಗಾದರೆ ನೀನು ಆ ಮತ್ತೆ ಸ್ತ್ರೀಯನ್ನ, ನಿನ್ನ ಹೆಂಡತಿಯನ್ನ ಮದುವೆ ಆಗುವುದಿಲ್ಲ, ನಿನ್ನ ಪ್ರೇಯಸಿಯನ್ನು ನೀನು ಹೊಂದೋದಿಲ್ಲ. ನೋಡಿ, ಮಾನುಷೇಷ ಪಶ್ಚಾತ್ ಭಾರತೀ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸಸಿ ಸ್ವಾರ್ಥೆ ವರೋಯಂತೆ ವೃಷಾಭವೇ. ಬ್ರಹ್ಮದೇವರು ಹೇಳ್ತಾರೆ ರುದ್ರದೇವರಿಗೆ, ಮನುಷ್ಯರಾಗಿ ಹುಟ್ಟಿದಾಗ ಆ ದ್ರೌಪದಿ ದೇವಿಯ ದೇಹದ ಒಳಗಡೆ ಪಾರ್ವತಿ ದೇವಿ ಸುಮ್ಮನೆ ಕೂತಿರ್ಬೇಕಷ್ಟೇ. ಅವಳನ್ನ ಯಾರು ಮದುವೆ ಆಗೋದಿಲ್ಲ, ಯಾರು ಮದುವೆ ಆಗೋದಿಲ್ಲ. ಭಾರತೀ ದೇವಿ ಯಾವಾಗ ಆ ದೇಹವನ್ನು ಬಿಟ್ಟು ಹೊರಟು ಹೋಗ್ತಾಳೆ, ಆಗ ಎಲ್ಲ ದೇವಿಯರು ತಮ್ಮ ತಮ್ಮ ಲೋಕವನ್ನ ಯಾವಾಗ ಹೊಂದ್ತಾರೆ, ಹೊಂದಿದಾಗ ಆಗ ಮತ್ತೆ ನಿನ್ನ ಲೋಕದಲ್ಲಿ ನಿನ್ನ ಪತ್ನಿಯ ಸಂಯೋಗ ನಿನಗೆ ಆಗತ್ತೆ ಹೊರತು ಮನುಷ್ಯ ದೇಹದಲ್ಲಿ ನಿನಗೆ ಆ ಪಾರ್ವತಿಯ ಸಂಯೋಗ ಆಗುವುದಿಲ್ಲ ಅಂತ ಅದೂ ಎಂಬುದು ಶಾಪವನ್ನು ಕೂಡ ರುದ್ರದೇವರಿಗೆ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ರುದ್ರದೇವರ ವರದಿಂದ
ಬೇರೆ ಎಲ್ಲ ದೇವಿಯರಿಗೆ ಒಂದಂಶದಿಂದ ತಮ್ಮ ತಮ್ಮ ಪತಿಯ ಸಂಯೋಗ ಆಯಿತು. ಬೇರೆ ಬೇರೆ ಒಂದಂಶದಿಂದ ಭಾರತೀ ದೇವಿಯ ದ್ರೌಪದಿ ದೇವಿಯ ದೇಹದಲ್ಲೇ ಇದ್ದಾರೆ. ಆ ದೇಹದಲ್ಲಿ ಇದ್ದಾಗ ಅವರಿಗೆ ವಾಯುದೇವರ ಸ್ಪರ್ಶವಾಗಿದೆ. ಆದರೆ ಇನ್ನೊಂದು ಅಂಶದಿಂದ ಮತ್ತೆ ಹುಟ್ಟಿ ಅವರು ತಮ್ಮ ತಮ್ಮ ಪತಿಯನ್ನು ಹೊಂದಿದ್ದಾರೆ. ಆಗಲೇ ನಾನು ಹೇಳಿದೆ, ದೇವಕಿಯಾಗಿ ಯಮಧರ್ಮನನ್ನ ಮದುವೆ ಆಗ್ತಾಳೆ, ಧರ್ಮರಾಜನನ್ನ ಶ್ಯಾಮಲಾದೇವಿ. ಹಾಗಾಗಿ ಬೇರೆ ಬೇರೆ ಅಂಶದಿಂದ ಆದರೂ, ಆದರೆ ಆ ಅಂಶದಿಂದಲೂ ಕೂಡ ಪಾರ್ವತೀ ದೇವಿ ಅಶ್ವತ್ಥಾಮಾಚಾರ್ಯರನ್ನಾಗಲಿ ಬೇರೆ ಇನ್ಯಾವ ರುದ್ರದೇವರ ಒಂದು ರೂಪವನ್ನು ಮದುವೆ ಆಗಲಿಲ್ಲ. ಯಾಕೆಂದ್ರೆ ಅದು ಬ್ರಹ್ಮದೇವರ ಶಾಪ. ಆ ರೀತಿಯಾಗಿ ಆಯಿತು. ಹೀಗೆ ಶ್ರೀಮದಾಚಾರ್ಯ ಹೇಳ್ತಾರೆ, ಏಷಾಸ ದ್ರೌಪದಿ ನಾಮ ಪಂಚದೇವಿ ತದುರ್ಭವತ್ ಮೃಷಾವಾ ಏಷು ತೇ ಪ್ರೋಕ್ತ ಮಾರುತಾದ್ಯಾಸ್ತುತೆ ಖಿಲಾಹ ತಾಸಾಂ ಪತಿತ್ವಂ ಆಪ್ಸಂತಿ ಭಾರತೇವತು ಪಾರ್ವತಿ ಸಂಯುಕ್ತ ವ್ಯವಹಾರೇಶು ಪ್ರವರ್ತೇತ ನ ಚಾನ್ಯಥಾ. ಹಾಗಾಗಿ ಈ 5 ಮಂದಿಯ ಆ ದೇವಿಯರ ಅವತಾರಭೂತಳಾಗಿ ಸ್ವಯಂ ಇಂದ್ರಸೇನ ಅನ್ನುವವಳೆ ದ್ರೌಪದಿಯಾಗಿ ತಾನು ಹುಟ್ಟಿ ಬಂದಿದ್ದಾಳೆ. ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮದೇವರು, ನೀನು ಯಾರ ವಿಷಯದಲ್ಲಿ ಸುಳ್ಳು ಮಾತನಾಡಿದ್ದೀಯೋ ಆ ದೇವತೆಗಳೇ ವಾಯುದೇವರು, ಧರ್ಮರಾಜ, ಇಂದ್ರದೇವರು, ಅಶ್ವಿನಿ ದೇವತೆಗಳು ಹುಟ್ಟಿ ಭೂಮಿಯಲ್ಲಿ ಇವಳನ್ನು ಮದುವೆ ಆಗ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಏತೇಹಿ ಮಾರುತಾದ್ಯಾಸ್ತೆ ದೇವಕಾರ್ಯಾರ್ಥ ಗೌರವ ಜಾತಾವಿತಿ ಶ್ರುತಿಸ್ತತ್ರ ನಾವಜ್ಞಾತೆಯತ್ರ ಕಾರಣಂ. ಸ್ಪಷ್ಟವಾಗಿ ಹೇಳ್ತಾರೆ, ಈ ಎಲ್ಲ ವಾಯುದೇವರು, ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಪರಮಾತ್ಮನ ಕಾರ್ಯವನ್ನ, ಆ ಭಗವಂತನ ಕಾರ್ಯದಲ್ಲಿ ತಮ್ಮ ಸೇವೆಯನ್ನ ಮಾಡೋದಕ್ಕೋಸ್ಕರವಾಗಿ ಅವಶ್ಯವಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾರೆ ಎಂಬುದಾಗಿ ಈ ವಿಷಯದಲ್ಲಿ ಶ್ರುತಿ ಇದೆ, ವೇದ ಇದೆ, ವೇದವೇ ಪ್ರಮಾಣವಾಗಿದೆ. ಆದ್ದರಿಂದ ಆ ವೇದಾನುಸಾರಿಯಾಗಿ ನಾವಿದಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಹೊರತು ನಿನಗೆ ಅವಮಾನ ಮಾಡಿದ್ದಾರೆ ಅನ್ನೋದಕ್ಕಾಗಿ ಹುಟ್ಟುತ್ತಾರೆ ಅಂತ ಅರ್ಥ ಅಲ್ಲ, ತಿಳ್ಕೊ ಇದನ್ನ ಅಂತ ಬ್ರಹ್ಮದೇವರು ರುದ್ರದೇವರಿಗೆ ಹೇಳಿದ್ದಾರೆ. ದೀರ್ಘಕಾಲಂ ಮನುಷ್ಯೇಷು ತತಸ್ತ್ವಂ ಸ್ಥಿತಿಮಾಪ್ಸ್ಯಸಿ ಇತ್ಯುಕ್ತ್ವಾ ಪ್ರಯಯೋ ಬ್ರಹ್ಮ ಸಹ ಅಶ್ವತ್ಥಾಮ ಶಿವೋಭವತ್. ಅಷ್ಟೇ ಅಲ್ಲದೇನೆ, ನೋಡಪ್ಪ ರುದ್ರ, ನೀನು ಭೂಮಿಯಲ್ಲಿ ಹುಟ್ಟೋದಷ್ಟೇ ಅಲ್ಲದೇನೆ ದೀರ್ಘಕಾಲಗಳವರೆಗೆ ನಿನಗೆ ಭೂಮಿಯಲ್ಲಿ ವಾಸವಾಗಬೇಕಾಗತ್ತೆ. ಆದ್ದರಿಂದ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮಾಚಾರ್ಯರಿಗೆ ಮರಣವಾಗಲೇ ಇಲ್ಲ. ಇವತ್ತಿಗೂ ಅಶ್ವತ್ಥಾಮಾಚಾರ್ಯರು ಜೀವಂತವಾಗಿ ಇದ್ದಾರೆ. ತಾವೆಲ್ಲ ಕೇಳ್ತಿರಲ್ಲ, ಅಶ್ವತ್ಥಾಮ ಬದರಿವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಚಿರಜೀವಿಯಾಗಿ ಇವತ್ತಿಗೂ ಅಶ್ವತ್ಥಾಮಾಚಾರ್ಯರು ತಾವು ಇದ್ದಾರೆ. ಅವರಿಗೆ ಮರಣವೇ ಆಗಿಲ್ಲ ಇನ್ನೂವರೆಗೂ ಕೂಡ. ಈ ಕಲ್ಪ ಮುಗಿದ ಮೇಲೆ ಆಮೇಲೆ ಅವರು ದೇಹತ್ಯಾಗವನ್ನು ಮಾಡ್ತಾರೆ. ಮುಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪ ಯಾವಾಗ ಪ್ರಾರಂಭವಾಗುತ್ತೆ ಆ ಕಲ್ಪದಲ್ಲಿ ವೇದವ್ಯಾಸ ದೇವರ ಪಟ್ಟಕ್ಕೆ ಬರ್ತಾರೆ. ವೇದವ್ಯಾಸ ದೇವರ ಪಟ್ಟಕ್ಕೆ ಬರ್ತಾರೆ. ನಮ್ಮೆಲ್ಲರ ಸೌಭಾಗ್ಯ ಅಂದ್ರೆ ಈ 28ನೇ ಕಲಿಯುಗ ಏನ್ ನಡೀತಾ ಇದೆ, ಇದಕ್ಕೂ ಪೂರ್ವದಲ್ಲಿ ಆಗಿರುವ ದ್ವಾಪರ ಯುಗ ಏನಿದೆ, ಆ ಯುಗದಲ್ಲಿ ವೇದವ್ಯಾಸ ಎನ್ನುವುದು ಒಂದು ಪಟ್ಟ, ಅದೊಂದು ಸೀಟು. ಆ ಸೀಟಿನ ಮೇಲೆ ದೇವರೇ ಕೂತಿದ್ದಾನೆ. ಸ್ವಯಂ ಭಗವಾನ್ ನಾರಾಯಣನೇ ವೇದವ್ಯಾಸ ದೇವರಾಗಿ ಬಂದಿದ್ದಾರೆ. ಆದರೆ ಮುಂದಿನ ಕಲ್ಪದಲ್ಲಿ ಆ ಸೀಟಿನ ಮೇಲೆ ಅಶ್ವತ್ಥಾಮಾಚಾರ್ಯ ಕೂರ್ತಾರೆ. ಅಲ್ಲಿ ಅಶ್ವತ್ಥಾಮಾಚಾರ್ಯ ಬಂದು ವೇದಗಳ ವಿಭಾಗವನ್ನು ಮಾಡಿಕೊಡ್ತಾರೆ ಅನ್ನೋ ಮಾತನ್ನು ನಾವು ಕೇಳ್ತೇವೆ.
ಅಂತಹ ಆ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದ್ದಾರೆ. ಪಂಚದೇವಿ ತನುಸ್ತ್ವೇಷ ದ್ರೌಪದಿ ನಾಮ ಜಾಂಬವತ. ಹೀಗೆ 5 ದೇವಿಯರಿಂದ ಕೂಡಿಕೊಂಡು ಅವಳು ದ್ರೌಪದಿ ದೇವಿಯಾಗಿದ್ದಾಳೆ. ನೋಡಿ, ಅಂದ್ರೆ ಸಾಮಾನ್ಯವಾಗಿ ಆ ದ್ರೌಪದಿ ದೇವಿ ತಾನು ಅವತಾರ ಮಾಡಿದ್ದಾಳೆ. ಅವಳು 5 ಜನ ಆ ಪಾಂಡವರನ್ನು ಮದುವೆ ಆಗ್ತಾಳೆ. 5 ಜನ ಪಾಂಡವರನ್ನು ಮದುವೆ ಆಗಬೇಕು ಅಂತಾದರೆ ಅಲ್ಲಿ ಒಳಗಡೆಗೆ ದೇವ ಕಾರ್ಯ ಎಷ್ಟು ನಡೆದಿದೆ, ಎಷ್ಟು ಶಾಪ ಇದೆ, ಎಷ್ಟು ತಪಸ್ಸಿದೆ, ಎಷ್ಟು ವರಗಳನ್ನು ಕೊಟ್ಟಿದ್ದಾರೆ, ಇದೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದೆಲ್ಲ ತಿಳ್ಕೊಂಡು ಆಮೇಲೆ ನಾವು ಇದರ ಬಗ್ಗೆ ವಿಮರ್ಶೆಯನ್ನು ಮಾಡಬೇಕೇ ಹೊರತು ಸುಮ್ಮನೆ ಯಾವುದೋ ಒಂದು ಸಂಸ್ಕೃತ ಒಂದು ಶಬ್ದವನ್ನು ತಿಳ್ಕೊಂಡು ನಾವು ಅದರ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ವೇದೇಶು ಸಪುರಾಣೇಶು ಭಾರತೇ ಚಾವಗಮ್ಯತೆ ಉಕ್ತೋರ್ಥ ಸರ್ವ ಏವಾಯಂ ತಥಾ ಪುರೋದಿತಾಶ್ಚಯೇ. ಶ್ರೀಮದಾಚಾರ್ಯ ಹೇಳ್ತಾರೆ, ನಾನೇನು ಇಷ್ಟೆಲ್ಲ ಕಥೆಯನ್ನು ನಿಮಗೆ ಹೇಳಿದ್ದೇನೆ, ಈ ದ್ರೌಪದಿ ದೇವಿ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈ ಎಲ್ಲ ಪ್ರಮೇಯ ವೇದಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ತಿಳಿದು ಬರುತ್ತದೆ. ವೇದೇಶು ಭಾರತೇಶು ಪುರಾಣೇಚ ಅವಗಮ್ಯತೆ. ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಇದೆಲ್ಲವೂ ಕೂಡ ತಿಳಿದು ಬಂದಿದೆ ಅಂತ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ಮುಮುದುಹು ಸರ್ವ ಪಾಂಚಾಲಾ ಜಾತಯೋ ಸುತಯೋ ಸ್ತಯೋಹು. ಹೀಗೆ ಆ ದೃಪದ ರಾಜ ತಾನೇನು ಯಜ್ಞವನ್ನ ಮಾಡ್ತಾ ಇದ್ದಾನೆ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆ ಪುತ್ರಕಾಮೇಷ್ಟಿ ಯಾಗದ ಹೋಮದ ಕುಂಡದ ಮಧ್ಯದಲ್ಲಿ ದೃಷ್ಟದ್ಯುಮ್ನ ಹುಟ್ಟಿ ಬಂದಿದ್ದಾನೆ. ವೇದಿ ಮಧ್ಯದಿಂದ ದ್ರೌಪದಿ ದೇವಿ ತಾನು ಅವತಾರ ಮಾಡಿದ್ದಾಳೆ ಅಂತ ಆ ದ್ರೌಪದಿ ದೇವಿಯ ಅವತಾರದ ಒಂದು ಕಥೆಯನ್ನು ಹೇಳ್ತಾ ಶ್ರೀಮದಾಚಾರ್ಯರು ಇಷ್ಟೆಲ್ಲ ವಿಷಯಗಳನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಷ್ಟಾದ ಮೇಲೆ ಅವರು ಹಾಗಾದರೆ ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿಲ್ಲ, ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿಲ್ಲ ಅಂದ ಮೇಲೆ ಅವರಿಗೆ ತಾಯಿಯ ಪ್ರೀತಿ ಹೇಗೆ ಬರಬೇಕು, ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಹೇಗೆ ಬರಬೇಕು, ಅವರನ್ನು ಹೇಗೆ ಮನುಷ್ಯರು ಅಂತ ಕರಿಬೇಕು ನಾವು ಅಂದಾಗ ಅದಕ್ಕಾಗಿ ಹೇಳ್ತಾರೆ, ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಮನುಷ್ಯ ಪುತ್ರತಾಯಾಶ್ಚ ಭಾವ ಮಾನುಷ ಏತಯೋಹೋ ಅಭೂತ್ ನಾತಿತರಾಮಾಸಿ ತದಯೋನಿತ್ವ ಹೇತುತಃ. ಯಾಕೆ ಇವರಿಗೆ ಆಮೇಲೆ ಮನುಷ್ಯರು ಅಂತ ಕರೆದ್ರು ಅಂದರೆ, ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡಿದ್ದರಿಂದ. ಮಾನುಷಾನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ, ಮನುಷ್ಯರ ಜೊತೆಗೆ ಸಂಸರ್ಗ ಮಾಡಿದ್ದರಿಂದ, ಮನುಷ್ಯರ ಜೊತೆಗೆ ವಾಸ ಮಾಡಿದ್ದರಿಂದ ಆಗ ಅವರು ಮನುಷ್ಯರಾಗಿದ್ದಾರೆ. ಮತ್ತು ಮನುಷ್ಯರ ಮಕ್ಕಳಾಗಿದ್ದರಿಂದ ಅವರನ್ನು ಮನುಷ್ಯರು ಮನುಷ್ಯರು ಎಂಬುದಾಗಿ ಕರೆದಿದ್ದಾರೆ. ಆದರೆ ಬೇರೆಯವರಿಗೆ ಹೇಗೆ ಮನುಷ್ಯತ್ವ ಅಂತ ಅನ್ನೋದು ಬರಬೇಕೋ ಹಾಗೆ ಅತಿಯಾದ ಮನುಷ್ಯತ್ವ ಇವರಿಗಿಲ್ಲ, ಅತಿಯಾದ ಮನುಷ್ಯತ್ವ ಇವರಿಗಿಲ್ಲ. ಯಾಕಿಲ್ಲ ಅಂದ್ರೆ ಅವರು ಅಯೋನಿಜರಾಗಿದ್ದಾರೆ. ಅದಕ್ಕಾಗಿ ಅವರು ಅಯೋನಿಜರಾಗಿದ್ದಾರೆ, ಗರ್ಭದಿಂದ ಹುಟ್ಟಿ ಬಂದಿಲ್ಲ. ಅದಕ್ಕಾಗಿ ಅವರಿಗೆ ಅತಿಯಾದ ಮನುಷ್ಯತ್ವವು ಕೂಡ ಸರ್ವಥಾ ಇಲ್ಲ. ಆಗ ಮನುಷ್ಯತ್ವ ಉಂಟು. ಯಾಕೆ? ಮನುಷ್ಯರು ಮಾಡಿದ ಅನ್ನವನ್ನು ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇದರ ಮೇಲೆ ಒಂದೆರಡು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದ್ರೆ, ನೋಡಿ, ಸಾಕ್ಷಾತ್ತಾದ ಅಗ್ನಿದೇವರು, ಸಾಕ್ಷಾತ್ತಾಗಿರುವಂತಹ ಭಾರತೀ ದೇವಿ, ಮತ್ತೆ ಆ ದೇವಿಯ ಜೊತೆಗೆ ಬಂದಿರತಕ್ಕಂತಹ ಉಷಾದೇವಿ, ಶ್ಯಾಮಲಾದೇವಿ, ಶಚಿದೇವಿ,
ಇವರೆಲ್ಲರಿಗೂ ಕೂಡ ಹೇಗೆ ಮನುಷ್ಯತ್ವ ಬಂತು ಅನ್ನೋದನ್ನ ತಿಳಿಸುವಾಗ ಅವರು ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡೋದ್ರಿಂದ ಬಂತು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ದೇಹದಲ್ಲಿ ನಾವೆಲ್ಲರೂ ಕೂಡ ತಂದೆ ತಾಯಿಯ ಗರ್ಭದಿಂದಲೇ ಅವತಾರ ಮಾಡಿದ್ದೇವೆ. ನಮಗೆ ಮನುಷ್ಯತ್ವ ಸಹಜಾತವಾಗಿಯೇ ಇದೆ. ಹುಟ್ಟಿದಾಗಿಂದ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಆದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಇತರ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬರಬೇಕಾದರೆ, ಇತರ ಭಾವನೆಗಳು ಇತರ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕಾದರೆ ನಾವು ಯಾದೃಶವಾದ ಅನ್ನವನ್ನು ಸ್ವೀಕಾರ ಮಾಡ್ತೇವೆ, ತಾದೃಶವಾದ ಭಾವನೆಗಳು ನಮಗೆ ಬರ್ತದೆ. ಒಂದು ಸಹವಾಸ, ಸಹಭೋಜನ, ಇದೆರಡರಿಂದ ನಮ್ಮ ಮನಸ್ಸು ಆ ರೀತಿಯಾಗಿ ಅದು ಏರ್ಪಾಟಾಗತ್ತೆ. ಹಾಗಾಗಿ ನಾನು ಇದನ್ನು ಬಹಳ ಹೆಚ್ಚು ವಿಸ್ತಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ತಮಗೆಲ್ಲ ಗೊತ್ತಾಯಿತು ಅಂತ ಅನ್ಕೊಳ್ತೇನೆ. ಅಂದ್ರೆ ಎಷ್ಟು ಶುದ್ಧವಾದ ಅನ್ನವನ್ನ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಿಕ್ ಬಂದೆ. ಯಾಕೆ ಅಂದ್ರೆ ಯಾವ ದ್ರೌಪದಿ ದೇವಿ ತಾನು ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡಿದ್ದರಿಂದ ಮನುಷ್ಯಳಾದಳು, ಆ ಮನುಷ್ಯಳಾಗಿ ಬಂದ ಯಾವ ದ್ರೌಪದಿ ದೇವಿ ತಾನು ನಿರ್ಮಾಣ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡಿದ್ದರಿಂದ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀಮದಾಚಾರ್ಯರಿಗೆ ಗುರುಗಳಾದರು. ನೋಡಿ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಹೇಳುವಾಗ ಇವರು ವಾಯುದೇವರ ಅಂಶಭೂತರಾದ ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯರಿಗೆ ಗುರುಗಳಾಗಬೇಕು. ಅವರಿಗೆ ಆಶ್ರಮವನ್ನು ಕೊಡ್ತಾರೆ, ಅವರಿಗೆ ಪೂರ್ಣ ಪ್ರಜ್ಞಾ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಅಂಥ ಯೋಗ್ಯತೆ ಇವರಿಗೆ ಹೇಗೆ ಬಂತು ಅಂತ ಕೇಳಿದರೆ ಆಗ ಹೇಳ್ತಾರೆ, ಪುರೇಶ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ್ಯ ಚಿಲಪಾಂಡವಾಲಯೇ ಚಚಾರ ಕಾಂಶ್ಚಿತ್ ಪರಿವತ್ಸರಾನ್ಮುದ ಅಂತ ಹೇಳ್ತಾರೆ. ಪಾಂಡವರ ಮನೆಯಲ್ಲಿ ಇವರು ಯತಿಗಳಾಗಿದ್ದಾಗ ಒಂದು ದಿನಕ್ಕೆ ಧರ್ಮರಾಜ ತಾನು 80,000 ಜನ ಬ್ರಾಹ್ಮಣರು ಊಟಕ್ಕೆ ಹಾಕ್ತಿದ್ದ. ಏಷಾಮೃಹೇ ರುಕ್ಮ ಪಾತ್ರೆ, ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ಬೇಕಂತೆ. ಆಗ ದ್ರೌಪದಿ ದೇವಿ ತನ್ನ ಕೈಯಿಂದ ಮಾಡಿದ ಅನ್ನವನ್ನ ಏನು ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸಿದ್ಲೋ ಆ ಜನರ ಮಧ್ಯದಲ್ಲಿ ಊಟ ಮಾಡಿದ ವ್ಯಕ್ತಿಗಳಿವರು. ಅದಕ್ಕಾಗಿ ಇವರಿಗೆ ಶ್ರೀಮದಾಚಾರ್ಯರಿಗೆ ಗುರುಗಳಾಗುವ ಭಾಗ್ಯ ಬಂತು ಅಂತ ಬರೀತಾರೆ. ಅಂದರೆ ಯೋಚನೆ ಮಾಡಿ, ನಾವು ಯಾವ ಯಾವ ರೀತಿಯ ಅನ್ನವನ್ನು ಸ್ವೀಕಾರ ಮಾಡುವುದರಿಂದ ನಮಗೆ ಯಾವ ಯಾವ ರೀತಿಯಾದ ಯೋಗ್ಯತೆ ಬರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮೊನ್ನೆ ಗುರುಗಳು ಒಂದು ಕಥೆಯನ್ನು ಹೇಳ್ತಾ ಇದ್ರು. ಏನು ಅಂದ್ರೆ ಸತ್ಯ ಜ್ಞಾನ ತೀರ್ಥರ ಆರಾಧನೆ ಆಯಿತು. ಹೋದ ದ್ವಾದಶಿ, ಏಕಾದಶಿ, ದ್ವಾದಶಿ ಅವರು ಮಧ್ವನವಮಿ ಆಚರಣೆಯನ್ನ ಮೊಳಖೇಡದಲ್ಲಿ ಮಾಡಿದ್ರಂತೆ. ಆಗಿನ ಕಾಲದಲ್ಲಿ ಬಹಳ ಅಕ್ಕಿಯೇ ಸಿಗ್ತಿರ್ಲಿಲ್ಲ. ಆಗ ಇವಾಗೆಲ್ಲ ಅಕ್ಕಿ ಚೆನ್ನಾಗಿ ಸಮೃದ್ಧವಾಗಿ ಸಿಗತ್ತೆ, ಆದರೆ ಅಕ್ಕಿಯ ಜೊತೆಗೆ ಎಲ್ಲಾ ರೋಗಗಳು ಸಿಗತ್ತೆ. ಆಗ ಅಕ್ಕಿಯೇ ಸಿಗ್ತಿರ್ಲಿಲ್ಲ ಪಾಪ. ಯಾವುದೋ ಒಂದು ಅತ್ಯಂತ ಒಂಥರ ವಿಚಿತ್ರವಾದ ಅಕ್ಕಿ ಅದು. ಆ ಅಕ್ಕಿಯನ್ನ ಮಾಡಿ ಊಟಕ್ಕೆ ಹಾಕಿದ್ದಾರೆ. ಸ್ವಾಮಿಗಳು ದಕ್ಷಿಣೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಬರುವಾಗ ಯಾರೋ ಒಬ್ರು ಇಂಥ ಅಕ್ಕಿ ಇವರು ಊಟ ಮಾಡ್ತಾರ ಅಂತ ಕೇಳಿ, ಇಂಥ ಅನ್ನವನ್ನ ಇವರು ಇದನ್ನೇ ಊಟ ಮಾಡ್ತಾರಾ ಅಂತ ಅಂದದ್ದು ಅವರ ಕಿವಿ ಕೇಳಿಸಿದಾಗಿಂದ ಅವತ್ತಿನಿಂದ ಅವರು ಅನ್ನವನ್ನ ಊಟ ಮಾಡೋದು ಬಿಟ್ಬಿಟ್ರಂತೆ. ಅವತ್ತಿನಿಂದ ಇಡೀ ಜೀವನ ಅನ್ನವನ್ನೇ ಸ್ವೀಕಾರ ಮಾಡಲಿಲ್ಲ, ಅಕ್ಕಿಯನ್ನೇ ಸ್ವೀಕಾರ ಮಾಡಲಿಲ್ಲ. ಗೋಮಾಯಾತ ಭೋಕ್ತಾರಂ ಅಂತ ಹೇಳ್ತಾರೆ. ಆಕಳ ಗೋಮಯದಲ್ಲಿ ಬಂದ ಏನು ಧಾನ್ಯಗಳಿತ್ತೋ ಆ ಧಾನ್ಯಗಳನ್ನು ತರಿಸಿ ಅದರಿಂದ ರುಚಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ಅಷ್ಟು ವಿರಕ್ತರಾಗಿ
ಅವರು ಇದ್ರು. ಹೇಳ್ತಾರೆ, ಎಂತಹ ಜ್ಞಾನಿಗಳ ಒಂದು ವಂಶ ಇದೆ ಅಂದ್ರೆ, ಈ ಅನ್ನದ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಅವರೆಲ್ಲ ಎಷ್ಟು ಕೇರ್ಫುಲ್ ಆಗಿದ್ರು ಅಂತ, ಎಷ್ಟು ಅವರು ಅದರ ಬಗ್ಗೆ ಲಕ್ಷ್ಯ ಕೊಟ್ಟಿದ್ರು ಅಂದ್ರೆ, ಹೇಳ್ತಾರೆ ಅವರು ಊಟ ಆದ ಮೇಲೆ, ಭೋಜನ ಸ್ವೀಕಾರ ಮಾಡಿದ ಮೇಲೆ ಮತ್ತೆ 3 ತಾಸು 4 ತಾಸು ಮಡಿಯಿಂದೇ ಜಪ ಮಾಡ್ಕೋತ ಕೂತ್ಬಿಡೋರು. ಶಿಷ್ಯರು ಬಂದು ಕೇಳಿದ್ರಂತೆ, ಅಲ್ಲ ಸ್ವಾಮಿ ಏನ್ ಹೀಗ್ ಮಾಡ್ತೀರಿ? ಅಲ್ಲ ನೀವು ಬೆಳಗ್ಗಿಂದ ಪಾಠ ಎಲ್ಲ ಹೇಳಿ ಪೂಜೆ ಎಲ್ಲ ಮಾಡಿ ಬಹಳ ಶ್ರಮ ಆಗಿರುತ್ತೆ, ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬಹುದಲ್ಲ, ಯಾಕೆ ಮತ್ತೆ 3-4 ತಾಸು ಜಪ ಮಾಡ್ತಾ ಕುತ್ಕೊಂಡ್ಬಿಡ್ತೀರಿ? ಆಗ ಅವ್ರು ಹೇಳಿದ್ರಂತೆ, ನಾನು ಮಡಿಮಡಿಯಾಗಿ ಶುದ್ಧವಾಗಿ ಏನು ಅನ್ನವನ್ನು ಸ್ವೀಕಾರ ಮಾಡಿರ್ತೇನೆ, ಆಹಾರವನ್ನ, ಆ ಆಹಾರ ಕರಗೋದಕ್ಕೆ 3 ತಾಸು ಬೇಕು. ಅದು ಮಡಿ ಇದ್ದಾಗಲೇ ಕರಗಿ ಬಿಟ್ರೆ ರಕ್ತವೂ ಮಡಿಯಾಗಿ ಉಳಿಯುತ್ತೆ ಅಂತ. ನೋಡ್ರಿ, ಅವರ ರಕ್ತವನ್ನು ನೀವೇನಾದ್ರೂ ತೆಗೆದು ಅದನ್ನೇನಾದ್ರೂ ಟೆಸ್ಟಿಗೆ ಕೊಟ್ಟಿದ್ರೆ ಅದು ಮಡಿ ರಕ್ತ ಅಂತ ಹೆಸರದಕ್ಕೆ. ಅಷ್ಟು ಆಹಾರದ ಬಗ್ಗೆ ಅವರಿಗೆ ಶುದ್ಧಿಯನ್ನು ಕಾಪಾಡ್ಕೊಳ್ತಾ ಇದ್ರು ನಮ್ಮ ಹಿರಿಯರು. ಅದಕ್ಕಾಗಿ ನಾನು ಅದನ್ನ ಹೇಳಲಿಕ್ಕೆ ಬಂದೆ. ಇಲ್ಲಿ ಅಂತೂ ಅಂತಹ ಜಗದೊಡೆತಿಯಾದ ಮಹಾಮಾತೆ ಭಾರತೀ ದೇವಿಯರು, ಅರ್ಥಾತ್ ವೇದಾಭಿಮಾನಿನಿಯಾದ ಮಹಾತಾಯಿ, ತಾನು ದ್ರೌಪದಿಯಾಗಿ ಅವತಾರ ಮಾಡಿದ್ದಾಳೆ ಎಂಬುದಾಗಿ ತಿಳಿಸ್ತಾ, ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ದ್ರೌಪದಿ ದೇವಿ ತಾನು ಈ ಭೂಭಾರ ಹರಣವನ್ನು ಮಾಡುವುದಕ್ಕೆ ವಾಯುದೇವರ ಅನಂತರದಲ್ಲಿ ತಾನು ಕಾರಣೀಭೂತಳಾಗ್ತಾಳೆ, ಅಂತಹ ವಾಯುದೇವರ ಅವತಾರಭೂತರಾದ ಭೀಮಸೇನ ದೇವರು ಕೂಡ ತಾವು ಹೇಗೆ ಇರ್ತಾ ಇದ್ರು, ತಮ್ಮ ಇಡೀ ಜೀವನದಲ್ಲಿ ತಾವು ಶುದ್ಧವಾದ ಭಾಗವತ ಧರ್ಮವನ್ನ ಹೇಗೆ ಪರಿಪಾಲನೆ ಮಾಡಿದರು. ಬಹಳ ಕಷ್ಟ. ಏನಾಗತ್ತೆ ಅಂದ್ರೆ, ನಾವು ಪ್ರತಿಜ್ಞೆಯನ್ನ ಮಾಡಿಬಿಡ್ತೇವೆ, ಏನ್ ಬೇಕಾದಾಗಲಿ ನಾನು ಈ ಧರ್ಮವನ್ನ ಆಚರಣೆ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿಬಿಡ್ತೇವೆ. ಆದರೆ ಅದನ್ನು ನಿಭಾಯಿಸುವುದು ಬಹಳ ಕಷ್ಟ. ನಾವು ಪಾಪ ಯಾರೋ ಒಬ್ಬರು ಹೇಳಿದ್ರು, ಅಧಿಕ ಮಾಸದಲ್ಲಿ ಒಂದೇ ಹೊತ್ತು ಊಟ ಮಾಡಬೇಕು. ಆಯ್ತು, ಅಧಿಕ ಮಾಸ ಬಂತು ಅಂತ ಹೇಳಿ ಪಾಪ ಬಹಳ ಉತ್ಸಾಹದಿಂದ ಸಂಕಲ್ಪ ಮಾಡಿಬಿಟ್ಟ. 1 ವಾರ ಆದ್ಮೇಲೆ ಶುರು ಆಯ್ತು ಅವನಿಗೆ. ಯಾರೋ ಒಬ್ರು ಪಾಪ ಬದರಿಗೆ ಹೋಗಿದ್ರಂತೆ. ಬದರಿಗೋ ಕಾಶಿಗೋ ಹೋದಾಗ ಅಲ್ಲಿ ಅವರು, ಇಲ್ಲಿ ಯಾರ್ಯಾರು ನಿಮಗೆ ಇಷ್ಟವಾದದ್ದನ್ನ ಬಿಟ್ಬಿಡ್ರಿ ಅಂದಾಗ ಅವನ ಪಾಪ, ನನಗೆ ಇಷ್ಟವಾದದ್ದು ಕಾಫಿ, ಅದನ್ನು ಬಿಟ್ಬಿಡ್ತೀನಿ ಅಂತ ಬಿಟ್ಬಿಟ್ಟ. ಕಾಶಿಯಲ್ಲಿ ಕಾಫಿ ತ್ಯಾಗ ಮಾಡಿಬಿಟ್ಟ. ಮಾಡಿ ಆಮೇಲೆಲ್ಲ ಕಾಫಿ ಆಗ್ತಾ ಮುಗಿಸ ಮನೆಗೆ ಬಂದ. ಹರಿ ತಲೆನೋವು ಶುರುವಾಯಿತು. ಹೆಂಡತಿ ಹೇಳ್ದ, ಮೊದಲು ಕಾಫಿ ಮಾಡಿ ಕೊಡು ಅಂತ. ಅಲ್ರಿ, ಮತ್ತೆ ನೀವು ಕಾಶಿ ಒಳಗೆ ಬಿಟ್ಟು ಬಂದಿರಲ್ಲ ಕಾಫಿ, ತಲೆ ಇಲ್ಲ, ಕಾಶಿ ಒಳಗೆ ಬಿಟ್ಟಿದ್ದು ಕಾಶಿ ಒಳಗೆ ಅಷ್ಟೇ. ಕಾಶಿ ಒಳಗೆ ಬಿಟ್ಟಿದ್ದು ಕಾಶಿ, ಪುನಃ ಕಾಶಿ ಹೋದ್ರೆ ಕುಡಿಯೋದಿಲ್ಲ ಅಂತ ಅರ್ಥ. ನೋಡಿ, ಅರ್ಥ ಹೆಂಗ್ ಮಾಡ್ತೀವಿ ನಾವು, ಅರ್ಥ ಮಾಡೋದಕ್ಕೆ ಸ್ವಲ್ಪ ಜಾಣರು. ಹಾಗೆ ಕಾಶಿಯಲ್ಲಿ ಬಿಟ್ಟಿದ್ದನ್ನ ಮತ್ತೆ ಕಾಶಿಯಲ್ಲಿ ಕುಡಿಬಾರ್ದು ಅಂತ ಅರ್ಥವೇ ಹೊತ್ತು ಮನೆಗೆ ಬಂದಾಗ ಕುಡಿಬಾರ್ದು ಅಂತ ಅರ್ಥ ಅಲ್ಲ. ಅವಶ್ಯವಾಗಿ ನಾನು ಮಾಡಿಕೊಡು ಅಂತ ಹೇಳಿದ್ದಂತೆ. ಹಾಗೆ ಆದರೆ ಭೀಮಸೇನ ದೇವರು ಮಾತ್ರ ತಮ್ಮ ಇಡೀ ಜೀವನದಲ್ಲಿ ಒಂದು ಕ್ಷಣದಲ್ಲೂ ಅವರು ತಮ್ಮ ಭಾಗವತ ಧರ್ಮದಿಂದ ಚ್ಯುತರಾಗಲಿಲ್ಲ. ಬಹಳ ಸುಂದರವಾಗಿ ಶ್ರೀಮದಾಚಾರ್ಯ ತಿಳಿಸ್ತಾರೆ ನೋಡಿ. ನಿಜ ಪ್ರತಿಭೆಯ ಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮ ಮಂಜಸ. ಭೀಮಸೇನ ದೇವರು ಅರ್ಜುನನಿಗಿಂತಲೂ ಕೂಡ ಭಾರೀ ಬಲಿಷ್ಠರು, ಮತ್ತೆ ಶಸ್ತ್ರಜ್ಞಾನ ಅವರಿಗೆಲ್ಲ ಉಂಟು, ಅವರು ಸರ್ವಜ್ಞರು. ಭೀಮಸೇನ ದೇವರು ದ್ರೋಣಾಚಾರ್ಯರ ಹತ್ತಿರ
ಅಸ್ತ್ರಯುದ್ಧೆಯನ್ನ ಕಲ್ತಿಲ್ಲ ಅಂತ ಮಾತ್ರಕ್ಕೆ ಭೀಮಸೇನ ದೇವರಿಗೆ ಅಸ್ತ್ರಯುದ್ಧ ಬರಲ್ಲ ಅಂತ ತಿಳ್ಕೊಳ್ಬೇಡಿ, ಅವಶ್ಯವಾಗಿ ಬರುತ್ತೆ. ಆದರೆ ಅಸ್ತ್ರಯುದ್ಧವನ್ನ ಧರ್ಮ ಅಂತ ಭೀಮಸೇನ ದೇವರು ಒಪ್ಪೋದಿಲ್ಲ. ನಾಸ್ತ್ರಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮ ಮಂಜಸ. ನೋಡಿ ಅವರ ಆ ಪ್ಲಾನ್ ಹೇಗಿದೆ ಅಂದ್ರೆ, ಹೇಳ್ತಾ ಇರ್ತೇನೆ, ಶ್ರೀಮದಾಚಾರ್ಯರು ಹಾಗೆ ಇಲ್ಲಿ ತಿಳಿಸಿಕೊಡ್ತಾರೆ ನಿರ್ಣಯದಲ್ಲಿ. ಏನು ಅಂದ್ರೆ, ಈಗ ಭೀಮಸೇನ ದೇವರಿಗೆ ಅವರು ಏನ್ ಕಲ್ತಿದ್ದಾರೆ ಅಂದ್ರೆ ಗದಾಯುದ್ಧವನ್ನು ಕಲ್ತಿದ್ದಾರೆ. ಅದು ಮೊದಲಿಗೆ ಬರ್ತಿತ್ತು ಅವರಿಗೆ, ಅನಾದಿ ಕಾಲದಿಂದ ಎಲ್ಲಾ ಯುದ್ಧಗಳು ಗೊತ್ತು. ಆದರೂ ಗದಾಯುದ್ಧವನ್ನ ಲೌಕಿಕವಾಗಿ ಕಲಿಬೇಕು ಅಂತ ಒಬ್ಬರನ್ನ ಆರಿಸ್ಕೊಂಡ್ರು. ಯಾರನ್ನ ಆರಿಸ್ಕೊಂಡ್ರು ಅಂದ್ರೆ ಬಲರಾಮ ದೇವರನ್ನ ಆರಿಸ್ಕೊಂಡ್ರು. ಬಲರಾಮ ದೇವರ ಹತ್ತಿರ ಗದಾಯುದ್ಧವನ್ನು ಕಲಿತು. ಯಾಕೆ ಬಲರಾಮ ದೇವರ ಹತ್ತಿರ ಯಾಕಪ್ಪ ಗದಾಯುದ್ಧ ಕಲಿಬೇಕು? ನಿಮಗಿಂತಲೂ ಉತ್ತಮರಾದ ಕೃಷ್ಣ ಪರಮಾತ್ಮ ಇರ್ಲಿಲ್ವೇ? ಕೃಷ್ಣ ಪರಮಾತ್ಮನ ಹತ್ತಿರ ಗದಾಯುದ್ಧ ಕಲಿಬಹುದಾಗಿತ್ತಲ್ಲ. ಕೃಷ್ಣ ಪರಮಾತ್ಮನ ಹತ್ತಿರ ಕಲಿಯದೇನೆ ಆ ಬಲರಾಮ ದೇವರ ಹತ್ತಿರ ಗದಾಯುದ್ಧವನ್ನು ಕಲಿತು. ಯಾಕೆ ಅಂದ್ರೆ ನೋಡಿ, ಗದಾಯುದ್ಧವನ್ನ ಕಲಿಬೇಕಾದರೆ ಆ ಯಾವ ಗುರುಗಳು ನಮಗೆ ಪಾಠ ಹೇಳಿಕೊಡ್ತಿರ್ತಾರೆ ಅವರ ಮೈ ಮೇಲೆ ಗದಾ ಎತ್ತಬೇಕು. ಗದಾ ಯುದ್ಧವನ್ನು ಅವ್ರು ಕಲಿಸ್ತಾರೆ. ಹಿಂಗ್ ಗದಾ ಮಾಡಿದಾಗ ಇವರು ಗದಾ ಅವರ ಮೇಲೆ ಎತ್ತಬೇಕು. ಇದು ಗದಾ ಯುದ್ಧ ಅಂದ್ರೆ ಪುಸ್ತಕ ನೋಡಿ ಓದಿ ಆಮೇಲೆ ನಾನು ಕಲ್ತ್ಕೊಂಡೆ ಅಂತ ಅಲ್ಲ. ಅದು ಪುಸ್ತಕ ನೋಡಿ ಈಜು ಕಲ್ತ ಹಾಗೆ. ಪುಸ್ತಕ ಓದಿ ಈಜು ಹೆಂಗ್ ಕಲಿಬೇಕು, ಹೆಂಗೆ ಬಾಡಿಯನ್ನು ಮೇಂಟೈನ್ ಮಾಡಬೇಕು, ಎಷ್ಟು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅಂತೆಲ್ಲ ಪುಸ್ತಕದಲ್ಲಿ ಹೋಗಿ ಓದಿ ನೀರಲ್ಲಿ ಬಿದ್ರೆ ಮುಳುಗಿದ ಅಂತ ಅರ್ಥ. ಅವನಿಗೆ ಈಜು ಬರೋದಿಲ್ಲ. ಹಾಗೆ ಗದಾ ಯುದ್ಧ ಅಂದ್ರೆ ಅದು ಗುರುಗಳ ಮೇಲೆ ಗದೆ ಎತ್ತಬೇಕು. ಕೃಷ್ಣ ಪರಮಾತ್ಮನಿಂದ ಇವರೇನಾದ್ರೂ ಗದಾ ಯುದ್ಧ ಕಲ್ತ್ರೆ ಕೃಷ್ಣನ ಮೇಲೆ ಗದೆ ಎತ್ತಬೇಕಾಗತ್ತೆ. ಅದು ಭಾಗವತ ಧರ್ಮಕ್ಕೆ ವಿರುದ್ಧ. ದೇವರ ಗದೆ ಹೆಂಗೆತ್ತು? ಹಾಗಾದರೆ ತನಗಿಂತಲೂ ಅಧಮರಾದ ವ್ಯಕ್ತಿಗಳಿಂದ ಗದಾಯುದ್ಧವನ್ನು ಕಲಿಯಬೇಕು. ಹೌದಾ? ಗದಾಯುದ್ಧವನ್ನ ಅಧಮರಿಂದ ಕಲಿಬೇಕು. ಉತ್ತಮರ ಮೇಲೆ ಗದಾವನ್ನ ಎತ್ತಬಾರದು. ಆದರೆ ಕಲಿಯೋದು ಮಾತ್ರ ಉತ್ತಮರಿಂದ ಕಲಿಬೇಕು. ಇದು ಹೇಗೆ? ಕಲಿಯೋದು ಉತ್ತಮರಿಂದ ಕಲಿಬೇಕು, ಗದಾ ಮಾತ್ರ ಅಧಮರ ಮೇಲೆ ಎತ್ತಬೇಕು. ಇದು ಹೇಗೆ ವಿಚಿತ್ರ? ಅದಕ್ಕೆ ಭೀಮಸೇನ ಏನ್ ಮಾಡಿಬಿಟ್ರು ಅಂದ್ರೆ, ಒಂದು ವ್ಯಕ್ತಿಯನ್ನು ಹುಡುಕಿದ್ರು. ಆ ವ್ಯಕ್ತಿಯಲ್ಲಿ ತನಗಿಂತಲೂ ಅಧಮರು ಇದ್ದಾರೆ, ತನಗಿಂತಲೂ ಉತ್ತಮರು ಇದ್ದಾರೆ. ಬಲರಾಮ ದೇವರಲ್ಲಿ ಶುಕ್ಲಕೇಶಾವೇಶಿಯಾದ ಪರಮಾತ್ಮ ಇದ್ದಾನೆ. ಕಲಿಯುವಾಗ ಆ ಪರಮಾತ್ಮನಿಂದ ಕಲಿಬೇಕು. ಗದಾ ಎತ್ತಬೇಕಾದ್ರೆ ಶೇಷದೇವರ ಮೇಲೆ ಗದಾ ಎತ್ತಬೇಕು. ಅವರ ಒಳಗಡೆ ಶೇಷದೇವರಿದ್ದಾರಲ್ಲ, ಅವ್ರಿಗಿಂತ ಚಿಕ್ಕವರು, ಅವ್ರ ಮೇಲೆ ಮತ್ತೆ ಗದೆಯನ್ನು ಎತ್ತಿ ಶೇಷನಿಗೆ ಗದೆಯ ಮೇಲೆ ತೋರಿಸೋದು, ದೇವರಿಗೆ ಕೈ ಬಿಡಿ. ಅದಕ್ಕೋಸ್ಕರವಾಗಿ ಕೃಷ್ಣನಿಂದ ಗದಾಯುದ್ಧವನ್ನ ಕಲಿಯದೇನೆ ಆ ಬಲರಾಮ ದೇವರಿಂದ ಗದಾಯುದ್ಧವನ್ನು ಭೀಮಸೇನ ದೇವರು ಕಲಿತಾ ಇದ್ದಾರೆ. ಅವರ ಭಾಗವತ ಧರ್ಮವನ್ನ ಎಂದೆಂದಿಗೂ ಕೂಡ ಅವರು ಅದರಿಂದ ಚ್ಯುತರಾಗಲೇ ಇಲ್ಲ ನೋಡಿ. ಅದಕ್ಕಾಗಿ ಹೇಳ್ತಾರೆ, ಅಸ್ತ್ರಯುದ್ಧವನ್ನ ಭೀಮಸೇನ ದೇವರು ಕಲಿಯಿಲ್ಲ. ಯಾಕೆ ಕಲಿಲಿಲ್ಲ ಅಂದ್ರೆ, ಅಸ್ತ್ರಯುದ್ಧ ಅಂದ್ರೆ ಏನು? ಈಗ ನಾವು ಒಂದು ನಾಗಾಸ್ತ್ರವನ್ನು ಬಿಡ್ತೀವಿ ಅಂತ ಇಟ್ಕೊಳ್ತೀವಿ. ನಾಗಾಸ್ತ್ರವನ್ನು ಬಿಡ್ತೀವಿ. ಎಷ್ಟು ದೊಡ್ಡದಾದ ವಿದ್ಯೆಯನ್ನು ನಾವು ಕಳ್ಕೊಂಡಿದ್ದೀವಿ ಅಂದ್ರೆ, ಎಷ್ಟು ದೊಡ್ಡದಾದ ವಿದ್ಯೆ ಅದು ಅಂದ್ರೆ ಅದು ಪರಂಪರಾಗತವಾಗಿ ಮುಂದೆ ಬರಲೇ ಇಲ್ಲ ನೋಡಿ. ದ್ವಾಪರಯುಗದಲ್ಲಿ ಇಟ್ಟಿದ್ದು ಒಂದು ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ಅದರ ಮೇಲೆ ಅದನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಮಂತ್ರವನ್ನ ಹೇಳಿ ಅದನ್ನ ಧನುಷ್ಟಿಗೆ ಜೋಡಿಸಿ ಅದನ್ನು ಬಿಟ್ರೆ ಅದರಿಂದ ಮಳೆ ಆಗಬೇಕಂತ. ವರುಣಾಸ್ತ್ರ ಬಿಟ್ರೆ ಮಳೆ ಆಗಬೇಕು. ಏನ್ ತಪಸ್ಸಿರ್ಲಿಕ್ಕಿಲ್ಲಲ್ಲ ಅದು. ಇವತ್ತು ನೋಡಿ, ಯಾರಾದ್ರೂ ಒಬ್ರು ಕೈಯಲ್ಲಿ
ಸಲಾಕೆಯನ್ನು ಹಿಡ್ಕೊಂಡು ಮಂತ್ರವನ್ನ ಹೇಳಿ ಜಪ ಮಾಡಿ ಮೇಲೆ ಆಕಾಶಕ್ಕೆ ತೂರಿ ಹಾಕಿ ಮಳೆ ಬೀಳಿಸಿ ನೋಡೋಣ. ಆ ಪರಂಪರೆ ನಿಂತು ಹೋಯ್ತು. ಯಾಕೆಂದ್ರೆ ನಾವು ತಪಸ್ಸು ಎನ್ನುವಂತಹ ಸಂಪತ್ತನ್ನೇ ಕಳ್ಕೊಂಡ್ಬಿಟ್ಟಿವಿ. ತಪೋಧನಾಹ ಅಂತ ಕರೀತಾರೆ ಋಷಿಗಳಿಗೆ. ಋಷಿಗಳ ಹತ್ರ ಧನ ಅಂದ್ರೆ ಏನು? ತಪಸ್ಸೇ ಧನ. ನಾವು ತಪಸ್ಸನ್ನು ಬಿಟ್ಬಿಟ್ಟಿವಿ. ಈಗ ಹೇಳ್ತಾರೆ, ಆ ಏನೊಂದು ದೇವತೆಯನ್ನು ನಾವು ಕರಿಬೇಕು, ನಾಗಾಸ್ತ್ರವೋ ವರುಣಾಸ್ತ್ರವೋ ಅಗ್ನ್ಯಸ್ತ್ರವೋ ಕರಿಬೇಕಾದ್ರೆ ಮೊದಲು ಆ ದೇವತೆಗಳ ಸ್ತೋತ್ರ ಮಾಡಬೇಕು. ಸ್ವಾಮಿ, ನಾನು ನಿಮ್ಮ ಸ್ತೋತ್ರ ಮಾಡ್ತಾ ಇದ್ದೆ, ನಿಮ್ಮ ದಾಸ, ನಿಮಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ನೀವು ಬಂದು ಈ ಬಾಣದಲ್ಲಿ ಸನ್ನಿಹಿತರಾಗ್ರಿ ಅಂತ ಕೇಳಿಕೊಂಡು ಆಮೇಲೆ ಆ ಬಾಣವನ್ನು ಬಿಡಬೇಕು. ಭೀಮಸೇನ ದೇವರು ಹೇಳ್ತಾರೆ, ಎಂದೆಂದಿಗೂ ಯಾವ ಕಾಲಕ್ಕೂ ಕನಸಿನಲ್ಲೂ ನಾನು ಇನ್ನೊಬ್ಬ ದೇವತೆಗೆ ನಮಸ್ಕಾರ ಮಾಡುವುದಿಲ್ಲ. ನಾನು ಇನ್ನೊಬ್ಬ ದೇವತೆಗೆ ನಮಸ್ಕಾರ ಮಾಡುವುದಿಲ್ಲ. ನೀವು ಬನ್ರಿ, ಇದ್ರ ಮೇಲೆ ಕೂತ್ಕೊಳ್ರಿ, ನಾನು ಬಿಡುತ್ತೇನೆ ಎಂಬ ಸರ್ವಥಾ ಈ ಒಂದು ಯಾಚನೆ ನನಗೆ ಆಗೋದಿಲ್ಲ. ಅದಕ್ಕಾಗಿ ನಾನು ಅಸ್ತ್ರವನ್ನೇ ಮುಟ್ಟೋದಿಲ್ಲ. ನನಗೆ ಗೊತ್ತು ಹೇಗೆ ಅಸ್ತ್ರವನ್ನು ಬಿಡಬೇಕು ಅಂತ ನನಗೆ ಗೊತ್ತು. ಆದರೆ ಅಸ್ತ್ರವಿದ್ಯೆಯನ್ನು ನಾನು ಕಲಿಯುವುದಿಲ್ಲ, ನನಗೆ ಬೇಡ. ಯಾಕೆ? ಈ ಹಣಿ ಇದು ಮಣಿ ಬೇಕು ಅಂದ್ರೆ ಕೇವಲ ದೇವರಿಗೆ ಮಾತ್ರ, ಬೇರೆ ಇನ್ಯಾರಿಗೂ ಇಲ್ಲ ಎಂಬ ತತ್ವವನ್ನ ಸ್ಥಾಪನೆ ಮಾಡೋದಕ್ಕಾಗಿ ಭೀಮಸೇನ ದೇವರು ತಾವು ಅಸ್ತ್ರಯುದ್ಧವನ್ನು ಕಲಿಯಲಿಲ್ಲ. ನೋಡಿ, ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ. ಯಾಕೆ ಈ ಮಾತು ಹೇಳಲಿಕ್ಕೆ ಬಂದೆ ಅಂದ್ರೆ, ನೋಡಿ, ಭೀಮಸೇನ ದೇವರೇ ದೇವರನ್ನು ಬಿಟ್ಟು ಬೇರೆ ದೇವತೆಗಳಿಗೆ ನಮಸ್ಕಾರ ಮಾಡೋದಿಲ್ಲ ಅಂತಂದ ಮೇಲೆ ಇನ್ನ ರಾಮಚಂದ್ರ ದೇವರು ಅಸ್ತ್ರಯುದ್ಧವನ್ನ ಆಡಿದಾಗ ನೀವು ಕೇಳಿದ್ದೀರ, ರಾಮಾಯಣ ಯುದ್ಧದಲ್ಲಿ ರಾಮದೇವರು ಎಷ್ಟು ಅಸ್ತ್ರಗಳನ್ನು ಬಿಟ್ಟರು, ಎಷ್ಟೆಷ್ಟು ಅಗ್ನ್ಯಸ್ತ್ರವನ್ನ, ವರುಣಾಸ್ತ್ರವನ್ನ, ನಾಗಾಸ್ತ್ರವನ್ನ ಬಿಟ್ಟೇ ಬಿಟ್ರು. ಹಾಗಾದ್ರೆ ರಾಮಚಂದ್ರ ದೇವರೇನಾದ್ರೂ ದೇವತೆಗೆ ನಮಸ್ಕಾರ ಮಾಡಿದ್ರೆ? ಹಾಗಾದ್ರೆ ಇಲ್ಲ ತಾನೆ. ಅದಕ್ಕೆ ಶ್ರೀಮದಾಚಾರ್ಯರು ರಾಮಾಯಣವನ್ನ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ನಿರ್ಣಯ ಕೊಡ್ತಾರೆ. ವಿಶ್ವಾಮಿತ್ರ ಋಷಿಗಳಿಂದ ಬಲ ಅತಿಬಲ ಎಂಬ ಆ ಒಂದು ವಿದ್ಯೆಯನ್ನು ಕಲಿಯುವಾಗ ಅಗ್ನ್ಯಸ್ತ್ರ ವರುಣಾಸ್ತ್ರ ಎಲ್ಲ ಅಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು ಅಂತ ವಾಲ್ಮೀಕಿ ಋಷಿಗಳು ಬರೀತಾರೆ. ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾ ಹೇಳ್ತಾರೆ, ವವಂದಿರೇ ಬ್ರಹ್ಮಪುರಾಹ ದೇವಾಹ ತಮ್ಮ ಅಸ್ತ್ರರೂಪಾಹ ಪ್ರಕಟಾಃ ಸಮೀತ್ಯ. ಶ್ರೀಮದಾಚಾರ್ಯ ಹೇಳ್ತಾರೆ, ದೇವರು ಏನು ಅಗ್ನ್ಯಸ್ತ್ರವನ್ನು ಬಿಡಬೇಕು ಅಂತ ಮನಸ್ಸು ಮಾಡಿದ, ಅಗ್ನಿದೇವರು ಬಂದ್ರು, ದೇವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಅಸ್ತ್ರದಲ್ಲಿ ಕೂತ್ಕೊಂಡ್ರು, ಹೋದ್ರು. ಅಷ್ಟೇ ಹೊರತು ಯಾಕೆಂದ್ರೆ ಇವರ ಪುತ್ರನಾದ ಹನುಮಪ್ಪನೇ ಯಾವ ದೇವತೆಗಳು ನಮಸ್ಕಾರ ಮಾಡಿಲ್ಲ ಅಂದ್ಮೇಲೆ, ಭೀಮಸೇನ ದೇವರೇ ಯಾರಿಗೂ ನಮಸ್ಕಾರ ಮಾಡಿಲ್ಲ ಅಂದ್ಮೇಲೆ ದೇವರಿಗೆ ಏನ್ ಮಾಡ್ತಾನೆ? ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ಈ ನಿರ್ಣಯವನ್ನು ನಾವು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ಭಾಗವತ ಧರ್ಮವನ್ನ ಹೇಗೆ ಭೀಮಸೇನ ದೇವರು ಪರಿಪಾಲನೆ ಮಾಡಿದರು ಅನ್ನೋದನ್ನ ಮತ್ತೆ ನಾಳೆ ದಿವಸ ತಿಳ್ಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.